ಲಕ್ಕಿ ಏನಿದೆ ಅಲ್ಲಿ? ಏ ಲಕ್ಕಿ ಬಾ. ಏನಿರ್ಬೋದು? ನಡಿ ಒಳಗೆ. ಮಗ, ಈ ಕೇಸ್ ಫುಲ್ ನೋಡ್ದೆ, ನೀನು ಸಲ ಚೆಕ್ ಮಾಡು. ಮೇನ್ ಅದು ಬಂದ್ಬಿಟ್ಟು ನೆನ್ನೆ ಒಂದೇಡಿ ಕೇಸ್ ನೋಡ್ದಲ್ಲ, ಅದನ್ನ ಹೋಗಿ ನೋಡೋಗು. ಕಿಚನಲ್ಲಿ ಕಾಫಿ ಕಪ್ಪು ರೈಟ್ ಹ್ಯಾಂಡಲ್ಲಿತ್ತು, ಲ್ಯಾಪ್ಟಾಪ್ ಮೌಸ್ ರೈಟ್ ಹ್ಯಾಂಡಲ್ಲಿತ್ತು, ವಾಚ್ನ ಲೆಫ್ಟ್ ಹ್ಯಾಂಡ್ ಕಟ್ಟಿದ್ರು. ಈ ರೀತಿ ನೋಡಿದ್ರೆ ಅವ್ನು ರೈಟ್ ಹ್ಯಾಂಡ್ ಯೂಸರ್. ಅವರೇ ಕಟ್ ಮಾಡಿದ್ರು ಕೂಡ ಇಷ್ಟು ಡೀಪಾಗಿ ಕಟ್ ಮಾಡೋದಕ್ಕಾಗಲ್ಲ. ಅಂದರೆ ಯಾರೋ ಕಾರ್ತಿಕ್, ಎವಿಡೆನ್ಸ್. ಸರ್, ಒಂದು ಫುಟ್ ಪ್ರಿಂಟ್ ಬಾಗಿಲು ಹಿಂದೆ ಇತ್ತು. ಅದನ್ನ ಎಕ್ಸಾಮಿನ್ ಮಾಡಿ ನೋಡುವಾಗ 20 to 25 ಏಜ್ ತರ ಇದೆ. ಬೇರೆ ಸ್ಯಾಂಪಲ್ಸ್ನೆಲ್ಲ ನಮ್ಮ ಲ್ಯಾಬ್ಗೆ ಕಳ್ಸಾಯ್ತು ಸರ್. ಮತ್ತೆ ವಿಕ್ಟಿಮ್ನ ಫೋನ್ನ ಅನ್ಲಾಕ್ ಮಾಡ್ಬೇಕು ಸರ್, ವಿತ್ ಯುವರ್ ಪರ್ಮಿಷನ್. ಥ್ಯಾಂಕ್ ಯು ಸರ್. ಪರಮೇಶ್ವರ್ ಸರ್, ಏನು ಮಾಡ್ತಾ ಇದ್ದೀರಾ? ಅವ್ರು ಸತ್ತೋಗಿದ್ದಾರೆ. 15 ಮಿನಿಟ್ಸ್ ಆದಮೇಲೆ ಫಿಂಗರ್ ಪ್ರಿಂಟ್ಸ್ ತಗೊಳಕ್ಕಾಗಲ್ಲ. ಬಾಡಿಲಿ ಬ್ಲಡ್ ಫಂಕ್ಷನ್ ಆಗೋದೇ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇವರೇ ನಮ್ಗೆ ಇನ್ಫಾರ್ಮ್ ಮಾಡಿದ್ದು. ಹಲೋ ಸರ್, ಐ ಆಮ್ ನಂದ, LIC ಏಜೆಂಟ್ ಆಗಿದ್ದೀನಿ. ನೈಟ್ ಪ್ರತಿದಿನದ ಥರ ಲಕ್ಕಿನ ವಾಕಿಂಗಿಂದ ಕರ್ಕೊಂಬರ್ಬೇಕಾದ್ರೆ ಏನೋ ಹೊಸ್ದಾಗಿ ಸ್ಮೆಲ್ ಮಾಡ್ದ. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ, ನಾರ್ಮಲ್ ಆಗಿ ಸುಮ್ಮನಾದೆ. ಅದಾದ್ಮೇಲೆ ಲಕ್ಕಿ ನಿಲ್ಲಿಸ್ದೆ ಬೊಗಳ್ತಾನೆ ಇದ್ದ. ಡೌಟಲ್ಲಿ ಓಪನ್ ಮಾಡಿ ನೋಡಿದೆ ಸರ್. ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದೆ ಸರ್. ಅವರೇ ನನಗೆ ಗೊತ್ತಿರೋರಲ್ಲ, ಜಸ್ಟ್ ನೈಬರ್ಸ್ ಅಷ್ಟೇ. ಓಕೆ ಓಕೆ ಪಾಂಡ್ಯನ್, ಆ ಫೈಲ್ ತೆಗೀರಿ. ಇದು ನಿಮ್ಮ ಪಾಲಿಸಿ ಫಾರ್ಮ್ ಅಂತ ನೋಡಿ. ಸರ್ ಸರಿ ಸರ್. ಪರಿಚಯನೇ ಇಲ್ಲ ಅಂತ ಹೇಳಿದ್ರಲ್ಲ. ಪರಮೇಶ್ವರ್, ಈ ಅಪಾರ್ಟ್ಮೆಂಟಲ್ಲಿ ಸಾರ್ದು 5 ಫ್ಲಾಟ್ಸ್ ಇದೆಯಂತಲ್ಲ, ಇದನ್ನು ಸೇರಿ. ಹೌದು ಸರ್. ಸರ್ ಅದು ಪರಿಚಯನೇ ಇಲ್ಲ ಅಂತ ಹೇಳಿದ್ರೆ ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ಅವ್ರ ಹಸ್ಬೆಂಡ್ನ ಫಾರ್ಮ್ ಫಿಲ್ ಮಾಡೋದಕ್ಕೆ ಕೇಳಿದೆ ಸರ್. ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅವ್ರ ವೈಫ್ ಹತ್ರನೂ ಕೇಳಿದೆ, ಬರೀ ಸೈನ್ ಅಷ್ಟೇ ಸರ್ ಕೇಳಿದ್ದು. ಆ ಫಾರ್ಮ್ ನೋಡಿದ್ರೆ ಇಲ್ವಾ ಅಂತನೂ ಗೊತ್ತಿಲ್ಲ ಸರ್. ಬರೀ ವರ್ಕ್ ವಿಷಯ ಅಷ್ಟೇ ಮಾತಾಡಿದ್ದು. ಓಕೆ ನಂದಕುಮಾರ್, ನೋ ಇಶ್ಯೂಸ್.
ನಿಮ್ಮ ಡೀಟೇಲ್ಸ್ನ ಇವರು ಕೊಟ್ಬಿಟ್ಟು ಹೋಗಿ. ಓಕೆ ಸರ್. ಸರ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ನಡೆದಿದೆ, ಏನಾದರೂ ಎಲ್ಲಿ ಬೇಕಿದ್ರೆ ಕೇಳಿ, ನಾನು ಮಾಡ್ತೀನಿ. ಎನ್ಕ್ವೈರಿ ಕರೆದಾಗ ಬನ್ನಿ. ಓಕೆ ಸರ್. ಸರ್ ಹೇಳಿ ಕಾರ್ತಿಕ್. ಫೋನ್ ಅನ್ಲಾಕ್ ಮಾಡಾಯ್ತು. ಥ್ಯಾಂಕ್ ಯು ಸರ್. ಕಾರ್ತಿಕ್, ಒಂದು ನಿಮಿಷ ಅಲ್ಲಿ ಬನ್ನಿ. ಸರ್ ಈ ಜಾಗನ ಎಕ್ಸಾಮಿನ್ ಮಾಡಾಯ್ತಾ? ಇಲ್ಲ, ಇವಾಗ ಮಾಡ್ಬೇಕು ಸರ್. ಈ ಸ್ಪ್ರೇಯಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ, ಅವನೇ ನಮಗೆ ಬೇಕಾಗಿರೋನು. ಸರ್ ಅದೇನು ಸರ್ ಅಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ? ಈ ವಿಡಿಯೋಲಿರೋ ಪೊಸಿಷನ್ನು ಅಲ್ಲಿರೋ ಪೊಸಿಷನ್ನು ನೋಡಿ. ಸರ್ ಎನ್ಕ್ವೈರಿ ರಿಪೋರ್ಟ್ ನೋಡಿ ಟಾಕ್ಸಿಕೇಟ್ ಮಾಡಕ್ಕೆ ಬಂದಿದ್ದಾರೆ ಸರ್. ಅಷ್ಟೇ, ಕೇಸ್ ಮುಗೀತು. ಸಿಂಪಲ್. ಏಯ್, ಇದು ನಿನ್ ಬಲಪ್ಪ. ಲೇ ಸರ್. ಹಾಯ್ ಸರ್. ಹಾಯ್ ಸರ್. ನಿಮ್ಮನ್ನ ಈ ಫಾರ್ಮಲ್ಲಿ ನೋಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸರ್. ಇದನ್ನು ಮೇಂಟೈನ್ ಮಾಡಬೇಕು ಅಂತಿದ್ದೀನಿ. ಓಕೆ ಗೆಳೆಯ. ನೀವೊಂದು ವೆಕೇಶನ್ಗೆ ಹೋಗ್ಬಿಟ್ಟು ಬಂದ್ರಲ್ಲ, ಹೇಗಿತ್ತು? ಫ್ರೀ ಆದ್ರಾ? ಮೈಂಡು ಫ್ರೀ ಆಯ್ತಾ? ಮೈಂಡ್ ಫ್ರೀ ಆಯಿತು ಸರ್. ತಂಗಿ ನೆನಪು ಮಾತ್ರ ಮಧ್ಯದಲ್ಲೇ ಬಂದು ಹೋಗ್ತಾನೆ ಇದೆ ಸರ್. ಓಕೆ ಗೆಳೆಯ, ನಾನು ಬೇರೆ ಹಳೆದನ್ನೆಲ್ಲ ನೆನಪಿಸ್ತಾ ಇದ್ದೀನಿ. ಹೇಗೆ ಗೆಳೆಯ, ಈ ಕೇಸ್ನ ಸೂಸೈಡ್ ಅಂತ ಇದ್ದಾರಲ್ಲ, ನಿಜಾನಾ? ಸರ್, ಅಲ್ಲಿ ಹಾರ್ತಿರೋಂಥ ಚಿಟ್ಟೆನ ನೋಡಿ ಸರ್. ಅದರ ಲೈಫ್ ಲೈನೇ ಹಾಫ್ ಡೇಯಿಂದ ಒನ್ ಡೇ ಅಷ್ಟೇ ಸರ್. ಆದರೆ ಅದು ಪ್ರಪಂಚನೇ ಸುತ್ತಬೇಕು ಅಂತ ಆಸೆ ಪಡುತ್ತೆ. ಆದರೆ ನಮಗೆ ಇಷ್ಟೊಂದು ದೊಡ್ಡ ಲೈಫ್ ಇದ್ರೂ ಸುಮ್ಮನೆ ಸೂಸೈಡ್ ಮಾಡ್ಕೋತೀವಲ್ಲ ಸರ್. ಮತ್ತೆ ನೀವು ಸೂಸೈಡ್ ಅಂತೀರಾ? ಆ ಥರ ಇಲ್ಲ ಸರ್. ಈ ಕೇಸಲ್ಲಿ ಏನೋ ಒಂದು ಮಿಸ್ಟ್ರಿ ಇದೆ, ಅದನ್ನು ನಾನು ಕಂಡುಹಿಡಿತೀನಿ. ಓಕೆ ಗೆಳೆಯ, ಗುಡ್ ಲಕ್. ಹಿಂಗೆ ಡ್ಯೂಟಿಗೆ ರಿಜೈನ್ ಆಗಬೇಡಿ, ಶೇವ್ ಮಾಡ್ಕೊಂಡು ಬನ್ನಿ. ಸರ್ A3 ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 10 ಜನ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನೇನು ಮಗ ಕಂಡೋಗಿದ್ದ ಟೆನ್ಷನ್ ಇದ್ದೀನಿ. ನಿಂದು ಬೇರೆ ಹೇಳೋ ಫೋನ್ನ. ಸರ್ ಸಾರಿ ಸರ್. ಬರೀ ನನ್ನ ಮಕ್ಳದು ಏನು ನಡೀತಿದೆ? ಅದೇ ನಾನು ಅಂದ್ಕೊಂಡೆ, ಹೇಳಿದ ಕೆಲಸ ಎಲ್ಲಿ ಮಾಡ್ತೀರಾ ಅಂತ. ಇವತ್ತು ನನ್ನ ಮಗ ಬರಬೇಕು. ಏನು ಗುಸ್ಗುಸ್ತ ಮಾತಾಡ್ತಿದ್ದೀರಾ? ಅಣ್ಣ ಒಂದು ವಿಷಯ ಗೊತ್ತಣ್ಣ? ಏನದು? ತಮ್ಮ ಕಾಣಿಸ್ತಿಲ್ವಂತಣ್ಣ. ಅದು ನಿಮ್ಗೆ ಇವಾಗ ಗೊತ್ತಾಯ್ತಾ? ಅಣ್ಣ, ಅವ್ರೇನು ಮಿಷಿನ್ ಎಲ್ಲ ಇಟ್ಟಿದ್ದಾರೆ ಅನ್ಸತ್ತೆ, ಕಂಡು ಬಿಡ್ತಾರೆ. ಯಾಕೆ ನೀವು ಕಡೆ ಅಲ್ವಾ? ಅದಿಲ್ಲ ಅಣ್ಣ. ನೀವೇನು ಕಿತ್ತಕ ಬೇಕಾಗಿಲ್ಲ. ಹೋಗಿ ಊಟ ಮಾಡಿ ಮಲಿಕೊಳ್ಳಿ. ಇಂಥ ಮಕ್ಳು ಇಟ್ಕೊಂಡಿದ್ರೆ ಅವ್ನು ಬರ್ತಿದ್ದಾನೆ, ಮುಚ್ಚೋ. ಇವಾಗ ನಾವೇನ್ ಮಾಡ್ದಂತ ನೋಡಿದ್ರೆ ಮತ್ತೆ ನನ್ನ ಹತ್ರ ಬಂದು ತಗ್ಲಾಕೊಂತಾರೆ. ಅವ್ನು ಹೋದ್ಮೇಲೆ ಕಂಟಿನ್ಯೂ ಮಾಡೋಣ. ಸರ್ ನಿಮ್ಮ ಮಗನ ಬನ್ನಿ ಸರ್. ಇವಾಗ ನನ್ನ ಹತ್ರ ಮಾತಾಡ್ಕೊಂಬಂದೆ. ನಿಮ್ಗೆ ಮತ್ತೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಸರ್ ಮೀನ್ಸಲ್ಲಿ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಇತ್ತು, ಅದಕ್ಕೆ. ಗೊತ್ತು, ವಿಡಿಯೋ ಗೇಮ್ ಮಾಡ್ತಿದ್ದೀರಲ್ಲ, ಅದನ್ನ ಹಿಡ್ಕೊಂಡು ಕಂಡಿದ್ದೀರಿ. ಸರಿ ಸರ್, ಬೇಗ ಇಲ್ಲಿ ನೋಡ, ಇದನ್ನಾದ್ರೂ ಬೇಗ ಮುಗಿಸ್ರೋ, ಲೇಟ್ ಮಾಡಬೇಡಿ. ಸ್ವಲ್ಪ ಬೇಗ ಮಾಡಿ. ಏನ್ರ 3 ದಿನದಿಂದ ಹೇಳ್ತಾನೆ ಇದ್ದೀನಿ, ಇನ್ನೂ ಕೆಲಸ ಮುಗಿಸಿಲ್ವಾ? ಅದೇನು ಕೆಲಸ ಮಾಡ್ತೀರಾ? ಬೇಗ ಮಾಡಿ ಮುಗಿಸ್ರ. ಎಲ್ಲ ಹಾಳಾಗೋಗ್ಬಿಟ್ಟ. ಆಮೇಲೆ ಕೂತಿದ್ದಾನೆ, ಗಾಡಿ ಬೇರೆ ತಗೊಂಡು ಹೋಗಿದ್ದಾನೆ. ಹಾಳಾದ ನನ್ನ ಮಗ. ಬೇಗ ಮಾಡೋ. ನಾನೇ ಹೋಗಿ ನೋಡ್ಕೊಂತೀನಿ. ಹಲೋ ಪೊಲೀಸ್, ಬೆಳಿಗ್ಗೆ ಆಗೋಷ್ಟು ನನ್ನ ಮಗ ಮನೇಲಿ ಇರಬೇಕು. ಓಕೆ ಸರ್. ಹುಷಾರು. ಸರಿ.
ಓಕೆನೇ ಪರಮೇಶ್ವರ್, ಬೆಳಗ್ಗೆ ಎಲ್ಲ ಕರೆಕ್ಟಾಗೇ ಇತ್ತು, ಇವಾಗಲೇ ಒಂಥರ ಅನ್ನಿಸ್ತಾ ಇದೆ. ಹೌದು, ಅದನ್ನು ಬಿಡ್ರಿ ಪರಮೇಶ್ವರ್, ನೀವ್ಯಾಕ್ರಿ ಒಂಥರ ಇದ್ದೀರಾ? ಮದುವೆ ಆಗ್ದಲೇ ಸಿಂಗಲ್ ಆಗಿ ಇರಬೇಕಾಗಿತ್ತು ಅನಿಸ್ತಾ ಇದೆ ಸರ್. ಸುಮ್ಮನೆ ಮದುವೆ ಆಗ್ಬಿಟ್ನಲ್ಲ ಅಂತ ಅನಿಸ್ತಾ ಇದೆ ಸರ್. ನೋಡಿ, ಇವಾಗ ನನ್ನ ವೈಫ್ ಒಂದು ಕಡೆ, ನಾನು ಒಂದು ಕಡೆ, ಇದೆಲ್ಲ ಬೇಕಾ ಸರ್? ಅದೆಲ್ಲ ನೀವೇ ಅರ್ಥ ಮಾಡ್ಕೋಬೇಕ್ರಿ. ಏನೋ ಹೇಳ್ತೀರಾ. ಮದುವೆ ಆಗಿ ನೋಡಿ ಸರ್, ಆವಾಗಲೇ ಗೊತ್ತಾಗುತ್ತೆ ಅವ್ರವ್ರ ಕಷ್ಟ ಏನು ಅಂತ. ಸರ್, ನಿಲ್ಲಿಸ್ಬೇಕಾ ಸರ್? ಬೇಡ ಬೇಡ, ನಡೀರಿ. ಓಕೆ ಅಲ್ವಾ ಸರ್? ಓಕೆನೆ. ಪರಮೇಶ್ವರ್, ಗಾಡಿ ನಿಲ್ಲಿಸಿ, ಗಾಡಿ ನಿಲ್ಲಿಸಿ. ಸರ್ ಹೇಳಿ. 3 ಜನ ಅಟ್ಯಾಕ್ ಮಾಡಿದ್ರು ಸರ್. ಸರ್ ಸರಿ, ಮೊದಲು ಗಾಡಿ ಹತ್ತಿ ಹತ್ತಿ. ಏನು ಸರ್ ಆಯಿತು? ಸರ್ 3 ಜನ ಫ್ರೆಂಡ್ಸು ಅಟ್ಯಾಕ್ ಮಾಡಿಬಿಟ್ರು ಸರ್. ಓಡಿಸ್ಕೊಂಬಂದ್ರು, ನಾನು ಓಡ್ಕೊಂಬಂದೆ. ಸ್ಪಾಟಲ್ಲಿ? ಸ್ಪಾಟ ಸರ್, ಸೀದಾ ಹೋಗಿ ರೈಟಿಗೆ ತಿರುಗ್ಬೇಕು ಸರ್. ಸರ್ ಇವರೇ ಸರ್ ನನ್ನ ಫ್ರೆಂಡ್ಸು. ಯಾರೋ 3 ಜನ ದಿಢೀರಂತ ಅಟ್ಯಾಕ್ ಮಾಡಿಬಿಟ್ರು. ಸರ್ ಸ್ವಲ್ಪ ಸುಮ್ಮನೆ ಇರಿ, ಮೊದಲು ಸೈಡಿಗೆ ಬಂದು ನಿಂತ್ಕೊಳ್ಳಿ. ಪರಮೇಶ್ವರ್ ಸರ್, ಇವ್ರ MLA ಸುಂದರ್ ತಾನೆ? ಹೌದು ಸರ್. ಪರಮೇಶ್ವರ್, ಈ ಕೇಸ್ ಯಾಕೋ ಸೀರಿಯಸ್ ಆಗಿದೆ ಅನ್ಸುತ್ತೆ. ಫೊರೆನ್ಸಿಕ್ ಟೀಮ್ನ ಕರೀರಿ, ಬೇಗ ಇನ್ಫಾರ್ಮ್ ಮಾಡಿ, ಪ್ರೊಸೀಜರ್ ಎಲ್ಲ ನೋಡ್ಕೊಳ್ಳಿ. ಇವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ಲಾ ಸರ್? ಬೇಡ, ಇಲ್ಲೇ ಪಕ್ಕದಲ್ಲಿ ಏನಾರ ಜಾಗ ಇದೆಯಾ ನೋಡಿ. ಸರ್, ಪಕ್ಕದಲ್ಲಿ ರಾಜೇಂದ್ರದು ಜಿಮ್ ಇದೆ ಸರ್. ಸರಿ ಆಯಿತು, ನಡೀರಿ. ಹಲೋ ಸರ್, ರಾಜೇಂದ್ರನ? ಕೆಳಗಿಳ್ದು ಬನ್ನಿ. ಕೆಳಗ? ಹೌದು ಸರ್. ಸರಿ, ಹೋಗೋಣ. ಬನ್ನಿ. ಕೂತ್ಕೊಳ್ಳಿ. ಸರ್, ನಿಮ್ಗೆ ಏನಿಲ್ಲ ಅಂದರೂ 59 ವರ್ಷ ಆಗಿರ್ಬೋದಾ? ಇಲ್ಲ ಸರ್, 52. ಓ, ಓಕೆ. ಪರಮೇಶ್ವರ್, ನೀರು ತಗೊಂಡು ಬನ್ನಿ. ಸರ್, ನಿಮ್ಮನ್ನ ಹೆಸರಿಡ್ದು ಕರಿಬೋದಲ್ಲ? ಏನು ತೊಂದರೆ ಇಲ್ಲ ಸರ್, ನೀವು ನನ್ನ ಹಾಗೆ ಗೌರ್ಮೆಂಟ್ ಸರ್ವೆಂಟ್ ಅಲ್ವಾ, ಇದರಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಓಕೆ, ಹಾಗಿದ್ರೆ ಏನೇ ನಡೀತು ಅಂತ ಸರಿಯಾಗಿ ಹೇಳ್ತೀರಾ? ಜಗನ್ ನನ್ನ ಕಣ್ಣು ಮುಂದೆನೇ ವೈನ್ ಗ್ಲಾಸ್ಗೆ ಎಣ್ಣೆ ಹಾಕ್ತಾ ಇದ್ದ ಸರ್. ಸರ್, ವೆಯ್ಟ್, ಜಗನ್ ಯಾರು? ಜಗನ್ ಅಂದರೆ ನನ್ನ ಜೂನಿಯರ್ ಲಾಯರ್, ತುಂಬ ಒಳ್ಳೆ ಹುಡುಗ ಸರ್. ನೀವೇನು ಸರ್ಟಿಫಿಕೇಟ್ ಕೊಡಬೇಡಿ, ಅದನ್ನು ನಾವು ನೋಡ್ಕೋತೀವಿ. ಜಗನ್ ನನಗೆ ಗ್ಲಾಸ್ ಕೊಟ್ಟು ಕುಡಿಯೋಕೆ ಹೇಳ್ದ. ನಾನು ಮೀಟ್ ಮಾಡಕ್ಕೆ ಹೋಗಿದ್ದು ಸುಂದರ್ನ. ಅದರಲ್ಲಿ ಜಗನ್ನ ನೋಡಿ ಲೈಟಾಗಿ ಸರ್ಪ್ರೈಸ್ ಆಯಿತು. ಜಗನ್, ಸುಂದರ್ ನಿನಗೂ ಬರಕ್ಕೆ ಹೇಳಿದ್ರಾ? ಹೌದು ಸರ್, ನಿಮ್ಮ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಜಗನ್ ಅವನ ಫೋನಿಂದ ಒಂದು ಫೋಟೋ ತೆಗೆದು ಸುಂದರಿಗೆ ವಾಟ್ಸಪ್ ಮಾಡ್ದ.
ಸುಂದರ್ನ ಇನ್ವೈಟ್ ಮಾಡಿದ್ದು ನೀವಲ್ವಾ? ಇನ್ವೈಟ್ ಮಾಡಿದ್ದು ಅವರೇನೆ. ಅವ್ರ ಮಗ 4-5 ದಿನದಿಂದ ಕಾಣ್ತಿಲ್ಲ ಅಂತ ಹೇಳಿ ಹುಡುಕ್ ಕೊಡಿ ಅಂತ ಹೇಳಿ ನಮ್ಮ ಹತ್ರ ಬಂದರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆಗ ಸುಂದರು ದಿಢೀರ್ ಅಂತ ಹೇಳಿ ಟೆನ್ಷನಲ್ಲಿ ಬಂದರು. ಸರ್ ಬನ್ನಿ ಸರ್ ತಗೊಳ್ಳಿ. ಯೋ ಏನ್ರ ಮಾಡ್ತಿದ್ದೀರಾ? ಸ್ವಲ್ಪ ಸಿರಸ್ತಿಲ್ವಾ? ನನ್ ಮಗ ಕಾಣಕ್ಕೆ 2 ದಿನ ಆಯ್ತು, ಇನ್ನು ಎಲ್ಲೋದಂತ ಗೊತ್ತಾಗ್ತಿಲ್ಲ. ಬರೋದ್ರಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಏನೋ ತಪ್ಪಾಗಿ ನಡೀತಿ ಅಂತ ನಂಗೆ ಅನಿಸ್ತಿದೆ. ಯಾರೋ ಪ್ಲಾನ್ ಮಾಡಿದ್ದಾರೆ. ಮೊದಲು ಸುಂದರು ಯಾರ್ಯಾರ ಮೇಲೋ ಸಂದೇಹ ಪಟ್ರು. ಹಿಂದೆ ನಡೆದಿದ್ದ ಜಗಳದಲ್ಲಿ ಫೋನ್ ಡಿಸ್ಪ್ಲೇ ಹೊಡೆದೋಯ್ತು ಅಂತ ಕೂಡ ಹೇಳಿದ್ರು. ಅದನ್ನ ಮಾತ್ರ ತೋರಿಸಿದ್ರು. ಸುಂದರ್ ಇರು ಅಷ್ಟೇ ಸೀರಿಯಸ್ನೆಸ್ ನಮಗೂ ಇಲ್ವಾ ಹೇಳು? ಇವಾಗ ಏನ್ ಮಾಡ್ಬೇಕು ನೀನೇ ಹೇಳು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮಗ ಹುಡಿ ಕೊಡಿ ಅಷ್ಟೇ. ಸರಿ, ಯಾವುದೋ ಕೊಲೆ ನಡೀತಂತಲ್ಲ, ಅದ್ರ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ ಬೇರೆ ಉತ್ತರನ ಇಟ್ಕೊಂಡಿದ್ದೀರಾ? ನನ್ನ ಕಣ್ಮುಂದೆ ಇನ್ನೂ ಹಾಗೆ ಇದೆ ಸರ್. ಜಗನ್ ಸುಂದರ್ ಹತ್ರ ಯಾರ ಮೇಲೆ ದ್ವೇಷ ಅಂತ ಕೇಳ್ತಾನೆ ಇದ್ದ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಬಿಸ್ನೆಸ್ ಸೈಡ್ ಆ ರೀತಿ ಆಗಾಗ ಸಾಧ್ಯನೇ ಇಲ್ವೋ? ಒಂದ್ ವೇಳೆ ಆಗಿದ್ದಿದ್ರೆ ಅವ್ರು ಒಂದು ಬಿಸ್ನೆಸ್ ಮೇಲೆ ಅಟ್ಯಾಕ್ ಮಾಡ್ಬೇಕಿತ್ತು. ನನ್ನ ಮಗುನ ಕಿಡ್ನಾಪ್ ಮಾಡಿದ್ ನೋಡಿದ್ರೆ ಇದ್ಯಾಕೋ ಪರ್ಸ್ನಲ್ ಅನ್ಸ್ತಿದೆ. ನಿಮ್ಮ ಸೈಡಲ್ಲಿ ಯಾರು ಸರ್ ಆ ಥರ ಇದ್ದಾರೆ? ಗೊತ್ತಿರೋನಾಗಿರೋ ಭಯ ಪಡ್ತಾನೆ, ಇದರ ಗೊತ್ತಿಲ್ದಿರೋ ಮಾಡಿರೋದು. ಯಾಕೆ ಅವನು ಕಣ್ಮುಂದೆನೇ ಇರಬಾರ್ದು? ಕರೆಕ್ಟ್. ಯಾಕೆ ಕಣ್ಣಿಗೆ ಕಾಣ್ದಿರೋನಾಗಿರ್ಬಾರ್ದು? ಏನಾಯ್ತು ಅಂತ ಗೊತ್ತಿಲ್ಲ ಸರ್. ದಿಢೀರಂತ ಗನ್ ತೆಗೆದು ಸುಂದರ್ನ ಡೈರೆಕ್ಟಾಗಿ ಶೂಟ್ ಮಾಡ್ಬಿಟ್ಟೆ ಸರ್. ಏನ್ ಹೇಳ್ತಿದ್ಯಾ? ಏನೆಲ್ಲ ಒಂದೇ ಥರ ಇದೆ. ಶೂಟ್ ಮಾಡಿದ ಕೂಡಲೇ ಅವನ್ ಸತ್ತ. ಆ ನೋವು ಕಣ್ ತೆಗ್ದು ನೋಡಿದಾಗ ಸುಂದರ್ ಹಿಂದೆ 3 ಜನ ಕತ್ತಿ ಹಿಡ್ಕೊಂಡು ನಿಂತಿದ್ರು ಸರ್. ನನಗೆ ನೋಡಿದ ತಕ್ಷಣ ಸರ್, ನೀರು ಕುಡೀರಿ. ಇಲ್ಲ ಸರ್, ಇದೆಲ್ಲ ಇದ್ದಿದ್ದೆ. ಅಜಿತ್, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಸ್ಪಾಟಿಗೆ ಬರ್ತಾ ಇದ್ದೀವಿ. ಓಕೆ ಸರ್. ಅಜಿತ್,
ಹಾಂ ಸರ್. ಸರ್ ಕ್ರೈಮ್ ಸೀನ್ ನೋಡ್ತಾ ಇದ್ರೆ 2 ಎವಿಡೆನ್ಸ್ ಸಿಕ್ಕಿದೆ ಸರ್. ಒಂದು ಆ ಫೋನ್, ಇನ್ನೊಂದು ಆ ಗನ್. ಓಕೆ ಗನ್ನಲ್ಲಿರೋ ಫಿಂಗರ್ ಪ್ರಿಂಟು ಜಗನ್ ಫಿಂಗರ್ ಪ್ರಿಂಟು ಮ್ಯಾಚ್ ಆಗ್ತಿದೆ. ಓಕೆ, ಇಲ್ಲಿರೋ ಎಲ್ಲ ಡೀಟೇಲ್ನು ಕಲೆಕ್ಟ್ ಮಾಡಿ. ಓಕೆ ಸರ್, ಶೂರ್. ನೀವೇನು ಮಾಡ್ತೀರಾ ಅಂದರೆ, ಇದೆಲ್ಲ ತುಂಬ ಮುಖ್ಯ. ಈ ಫೋನಲ್ಲಿರೋ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ, ಓಕೆನಾ? ಯಾವುದು ಕೂಡ ಮಿಸ್ ಆಗಬಾರ್ದು. ಅರ್ಥ ಆಯ್ತಲ್ವಾ? ಏನು ಗೆಳೆಯ ಮಾಡ್ತಾ ಇದೆಯಾ? ಹಾಂ ಸರ್ ಅದೇನಂದ್ರೆ ರಮೇಶ್ ಕಾಲ್ ಮಾಡಿ ಹೇಳ್ತಾ ಇದ್ದಾನೆ. ಎಲ್ಲ ಕಲೆಕ್ಟ್ ಮಾಡಿ. ಈಗ ತಾನೆ ಅವ್ನ PA ಕರಿಯನ್ನ ನೋಡ್ಕೊಂಡು ಬಂದೆ. ಕರಿಯ ಇದೇನು ಬಾಗಿಲು ತೆಗೆದಿಟ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ, ಫೋನ್ ಇಲ್ಲೇ ಇಟ್ಬಿಟ್ಟು ಎಲ್ಲೋಗಿದ್ದಾನೆ. ಸರ್ ಏನಯ್ಯ ಮಾಡ್ತಾ ಇದ್ದೆ ಇಷ್ಟೊತ್ತು? ಸರಿ ಸರ್, ಆಗ್ತಿಲ್ಲ. ಏನಯ್ಯ ಆಗ್ಲಿಲ್ಲ? ಸರ್ ಒಂದು ಕತೆ ಹೇಳ. ಹೇಳಯ್ಯ. ಸರ್ ಒಂದೇ ಒಂದು ಪಾನಿಪುರಿ ತಿಂದೆ ಸರ್, ಬರೀ ನೀರಾಗೇ ಹೋಗ್ತಾ ಇದೆ ಸರ್. ಏನು ಪಾನಿಪುರಿನ? ಹೌದು ಸರ್, ಪಾನಿಪುರಿನೇ. ಕದವತ್ತರೈ ಡಿಂಗಿ 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 ಪಾನಿಪುರಿ ಯಾವಯ್ಯ ಗಾಡಿ ಕುರ್ಲೆ ಕೋಣೆ ವಯ್ಯ ಡಿಂಗಿ 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 ಪಾನಿಪುರಿ ಯಾವಯ್ಯ ಗಾಡಿ ಕುರ್ಲೆ ಕೋಣೆ ವಯ್ಯ ಜಾನಿ ಜಾನಿ ಎಸ್ಟಿ ಬಾಬಾ ಈಟಿಂಗ್ ಪಾನಿಪುರಿ ನೋ ಪಾಪಾ. ಏ ಭಯ್ಯ, ಏನ್ ಬೇಕು? 1 kg ಹಲ್ವಾ ಕೊಡು. ಏನೋ ನೋಡ್ತಿದ್ಯಾ, ಪಾನಿಪುರಿಲಿ ಉಪ್ಪು ನೀರು ಹಾಕ್ಬಿಟ್ಟು ಕೊಡ್ತೀಯಾ? ಕೊಡ ಅದನ್ನೇ. ಏನ್ ಬೇಕಂತ? தெரியாம பூரி வாங்கி தின்னு புட்டானே முடியாம படுக்க போறா பையா இனிதானே டிடிங்கி டிங்கி டிங்கி பானிபூரி யாவையா காடிக்குள்ளே கோனே பையா பையா நீ பாவ மையா பாத்திருந்து போனா டிடிங்கி டிங்கி டிங்கி பானிபூரி. ಪರವಾಗಿಲ್ಲ ಕಣ, ಕೆಲ್ಸನ ಒಳ್ಳೆ ಸೂಪರ್ ಆಗಿ ಕಲ್ತಿದ್ಯಾ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೇನೆ ಜನನ ಬಗ್ಗೆ ಮಾತಾಡೋದು. ಸ್ಪೆಷಲ್ ಸ್ಪೆಷಲ್ಲಾ? ಸ್ಪೆಷಲ್ ತಿನ್ನು ತಿನ್ನು ಮಗನೆ, ನಿಂಗಿದೆ. ಕಿತ್ನಾ 30 ಹ್ಞೂ. ಗೂಗಲ್ ಪೇ ಇಲ್ವಾ? ಅಲ್ಲ, ಕ್ಯಾಶು. ಏನ ಡಿಜಿಟಲ್ ಅಲ್ಲಿ ಇದೆಯಾ? ಗೂಗಲ್ ಪೇ ಇಲ್ವಾ? ನನ್ನ ಹತ್ರ ಫೋನ್ ಇಲ್ಲ, ಏನ್ ಮಾಡ್ಲಿ ಹೇಳು? ಇದು 7 ಜನ್ಮದಲ್ಲ. ಬೇದಿ ಮಾತ್ರ ಕೊಟ್ಟಿರೋದಕ್ಕೆ ಟಿಪ್ಸ್ ಎಲ್ಲ ಕೊಡ್ತಾವನಲ್ಲ ನನ್ನ ಮಗ. ಸ್ಪೆಷಲ್ ಪುರಿ ಹ್ಞೂ ಇಟ್ಕೊ. ಅವಾಗವಾಗ ಬರ್ತೀಯಾ? ಅವಾಗವಾಗ ನಾನ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಬರ್ತೀಯ. ಇದು 7 ಜನ್ಮದಲ್ಲ. ಏಯ್, ಒಳ್ಳೆ ಹಾಡೆಲ್ಲ ಹೇಳ್ಚ ಕಣ. ನಾನಿಲ್ಲಿ ಹಾಡಾಡ್ತೀನಿ, ನಿನ್ ಮನೆಗೆ ಹೋಗಿ ಮ್ಯೂಸಿಕ್ ಹಾಕು. தெரியாம பூரி வாங்கி தின்னு புட்டானே முடியாம படுக்க போறா பையா இனிதானே டிடிங்கி டிங்கி டிங்கி பானிபூரி யாவையா காடிக்குள்ளே கோனே பையா. ಏನು ಗಾಡಿ ಸ್ಟಾರ್ಟ್ ಆಗೋ ಮುಂಚೆ ನಮ್ಮ ಗಾಡಿ ಸ್ಟಾರ್ಟ್ ಆಗೋ ಥರ ಇದೆ. ನೋಡೋಣ. ಆಗ್ತಿಲ್ಲ ಸರ್. ಸರಿ ಬಿಡು, ನಾನು ಬಂದಿದ್ದ ಕೆಲಸ ನೋಡ್ತೀನಿ. ನೀನು 6 ದಿನದಿಂದ ಇಲ್ಲಿದ್ದೀನಿ ಅಂತ ಹೇಳ್ತಿದ್ಯಾ? ಹೌದು. ಮತ್ತೆ ನೀನು ನಿಮ್ಮ ಚಿಕ್ಕಪ್ಪನ ನೋಡಕ್ ಹೋಗ್ಲಿಲ್ವಾ? ಹೆಂಗ್ ಸಾರ್ ಹೋಗೋಕ್ಕಾಗುತ್ತೆ? ಅವರು ಬಿಡ್ದಲೆ ಫೋನ್ ಮಾಡ್ತಾನೇ ಅವರೇ. ಎತ್ತಿದ್ರೆ ಖಂಡಿತ ಕೆಲಸ ಹೇಳ್ತಾರೆ, ಹಾಗಾಗಿ ಎತ್ತಲೇ ಇಲ್ಲ ಸರ್. ಅವ್ರ ಸುತ್ತ ಯಾರೋ ವೈರಿಗಳಿರೋ ಥರ ಇದ್ದಾರೆ, ಅವ್ರನ್ನ ಸುಟ್ಟಿದಾರಯ್ಯ. ಏನು ಸರ್ ಹೇಳ್ತಾ ಇದ್ದೀರಾ? ಹೌದು ಕಣಯ್ಯ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಸರ್, ಅವತ್ತು ಸುಂದರು ಕಾರ್ ಎತ್ಕೊಂಡು ಸ್ಪೀಡಾಗಿ ಜಗನ್ ಮನೆಗೆ ಹೋಗೋಕೆ ಹೇಳಿದ್ರು ಸರ್. ಏಯ್, ಬೇಗ ಹೋಗು. ನಾನು ಏನೋ ಇರಬೇಕು ಅಂದರೆ ತುಂಬ ಸ್ಪೀಡಾಗಿ ಹೋದೆ ಸರ್. ಹೋದ್ರೆ ಜಗನ್ ಮನೇಲಿ ಇರಲಿಲ್ಲ ಸರ್. ಅವ್ರ ಅಪ್ಪ ಅವರಿದ್ರು. ಅವರು ಸುಂದರು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಏನಂತ ನನಗೆ ಗೊತ್ತಿಲ್ಲ ಸರ್. ಇದು ಸರ್ ನಡೆದಿದ್ದು. ಬೇರೆ ಏನೂ ಇದೆ? ನಿನಗೇನಾದ್ರು ಜ್ಞಾಪಕ ಬಂದರೆ ಕರಿ, ನೋಡ್ಕೊಳ್ಳೋಣ. ಇರೋ ತೊಂದರೆಗಳು ಸಾಲದು ಅಂತ ಸುಂದರ್ ಮಗನೂ 3 ದಿನದಿಂದ ಕಾಣ್ತಿಲ್ವಂತೆ. ಯಾವುದಕ್ಕೂ ನೀನು ಸ್ವಲ್ಪ ಸೇಫ್ ಆಗಿದ್ಬಿಡು, ಓಕೆನಾ? ಬರಲ್ಲ ಸರ್. ಸಂದೇಹ ಬಂತು ಅಂತ ಕರಿಯನ್ನೋಗಿ ವಿಚಾರಿಸಿದಾಗ ವಿಷಯ ಬೇರೆ ಥರ ಹೋಗ್ತಿದೆ ಗೆಳೆಯ. ಇದರಲ್ಲಿ ಇದು ಬೇರೆ. ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆವರೆಗೆ ಕೇಸ್ ಫೈಲ್ ನನ್ನ ಟೇಬಲ್ಗೆ ಬರಬೇಕು.
ಇಲ್ಲ ಅಂದ್ರೆ ಹೋರಾಟದ ಆರ್ಭಟ ಜೋರಾಗಿ ತುಂಬಾ ತೊಂದರೆ ಕೊಡ್ತಾರೆ, ಪಬ್ಲಿಕ್ ಇಶ್ಯೂ ಆಗ್ಬಿಡುತ್ತೆ. ನಮಗೆ ತೊಂದರೆ ನೋಡ್ಕೊಳ್ಳಿ. ಓಕೆ ಸರ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ತೀನಿ ಸರ್. ಜಗನ್ ಸುಂದರ್ನ ಶೂಟ್ ಮಾಡಿದ್ದು ಓಕೆ, ಆದ್ರೆ ಅವನಿಂದ ಯಾರಿದ್ದಾರೆ ಅಂತ ಹೇಳಲೇ ಇಲ್ವಲ್ಲ. ಜಗನ್ ಸತ್ತೋದ್ಮೇಲೆ 3 ಜನ ಕತ್ತಿ ಹಿಡ್ಕೊಂಬಂದ್ರು. ನನ್ನ ಕಣ್ಮುಂದೆನೇ ಜಗನ್ನೂ ಸಾಯಿಸಿದ್ರು. ಆ ಭಯದಲ್ಲೇ ಓಡಿ ಬಂದಿದ್ದು ಸರ್. ಅವಾಗ ತಾನೇ ನೀವು ಸಿಕ್ಕಿದ್ದು. ಓಕೆ ಓಕೆ. ಸರ್, ಈ ಕೇಸಿಗೆ ಸಂಬಂಧಪಟ್ಟಂತೆ 3 ಜನ ಸರೆಂಡರ್ ಆಗಿದ್ದಾರೆ ಸರ್. ಏನ್ರಿ ಪರಮೇಶ್ವರ್, ಕೇಸ್ ಬೇಗ ಮುಗಿಯುತ್ತೆ ಅನ್ಸುತ್ತೆ. ಹೌದು ಸರ್. ಪರಮೇಶ್ವರ್, ಸುಂದರ್ ಮಗನ್ ಐಡೆಂಟಿಟಿನೂ ಮತ್ತೆ ಫ್ರೆಂಡ್ ಐಡೆಂಟಿಟಿನೂ ತಗೊಳ್ಳಿ. ಸರ್, ನಿಮ್ಮ ಐ ಡಿ ಪ್ರೂಫ್ ಕೊಡಿ. ಇವಾಗ ಈ ಅಡ್ರೆಸ್ ಎಲ್ಲ ಇರೋದಾ? ಇದು ಹಳೆ ಅಡ್ರೆಸ್ಸು ಸರ್. ಸರಿ ಸರ್, ನಾನು ಹೋಗ್ಬೋದಾ? ನೀವು ಹೊರಡಿ. ಯಾರೋ ನೀವು? ಯಾರೋ? ಸರ್, ಏನ್ ಸರ್ ಆಯ್ತು? ನನಗೆ ಗೊತ್ತಿಲ್ಲ. ನೀವು ಫೋನ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ರಿ. ಸರ್, ನೀವು ಹೋಗಿ, ನಾನು ಬರ್ತೀನಿ. ಸರ್, ಏನು ಇಷ್ಟು ಬೇಗ ಬಂದ್ರಿ? ನೋಡಿ ಸರ್, ಸರ್, ನಾನು ಹೋಗ್ಬೇಕಾದ್ರೆ ಯಾರೋ 3 ಜನ ಮತ್ತೆ ಅಟ್ಯಾಕ್ ಮಾಡಿದ್ರು ಸರ್. ನೀವು ಹೇಳಿದ್ರಲ್ಲ ಆ 3 ಜನನ? ಅಲ್ಲ ಸರ್, ಯಾರೋ ಹೊಸೊಬ್ರು ಸರ್. ಸರ್, ತಗೊಳ್ಳಿ, ಇದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ಸರ್, ನಂದಲ್ಲ ಸರ್ ಇದು. ನಂದಿಲ್ಲಿದೆ ಸರ್, ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸರ್. ಇದು 5,000ದಲ್ಲೋ. ಪರಮೇಶ್ವರ್, ಅದನ್ನೊಳಗಾಕಿ. ಸರ್, ಜೊತೆ ಕಳಿಸ್ಲಾ ಯಾರನ್ನಾದ್ರು? ಇಲ್ಲ ಇಲ್ಲ, ನಾನು ಹೋಗ್ತೀನಿ ಸರ್. ನಾನು ಹೋಗ್ತೀನಿ ಸರ್, ನಾನು ಹೋಗ್ತೀನಿ. ವಿನ್ಸಾ, 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 ವಿನ್ಸಾ. ಇಷ್ಟ ಕಡೆ ಏನು ಹುಡುಕ್ತಿದ್ಯಾ? ತಂಗಿ ಕೇಸ್ನ ನೋಡ್ಕೊ ಹೋಗ. ಎಷ್ಟು ಸಲ ಹೇಳಿದ್ದೀನಿ ಮಧ್ಯದಲ್ಲಿ ಬರಬೇಡ ನೀನು ಅಂತ. ಆ ತಂಗಿ ಕೇಸ್ ಎಲ್ಲ ಹೋಗು ಕಣೋ. ಸುಮ್ನೆ ನೀನು ಎಲ್ಲದಕ್ಕೂ ಮಧ್ಯಕ್ಕೆ ಬರ್ತಾನೆ. ವಿನ್ಸಾ, ಗೋ.
ಸರ್ ಗೆಳೆಯ ಫಹದ್ ವಿಷಯವಾಗಿ ಸ್ವಲ್ಪ ಮಾತಾಡಬೇಕು. ಏನು ವಿಷಯ ಸರ್? ಎಲ್ಲ ಕೇಸ್ ವಿಷಯನೇ. ಒಂದು 10 ನಿಮಿಷದಲ್ಲಿ ಮೀಟ್ ಆಗೋಣ. ಸರಿ ಸರ್, ಬರ್ತೀನಿ. ಕೂತ್ಕೊಳ್ಳಿ ಸರ್. ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ, ಅದೆಲ್ಲ ಓಕೆ. ಮೋಸ್ಟ್ ರೆಪ್ಯೂಟೆಡ್ ಲಾಯರ್ ನೀವೇ ಹಿಂಗೆಲ್ಲ ಮಾಡ್ತಿರಲ್ಲ ಸರ್. ನಿಮ್ಮ ಮಗಳು ಪ್ರಾಣ ಹೋಗಿದ್ದೆಗೆ. ಸರ್, ನಾನು ಎಲ್ಲ ಡೀಟೇಲ್ಸು ಹೇಳೇ ಬಂದಲ್ಲ ಸರ್. ಅದನ್ನು ಮೀರಿ ನನ್ನ ಹತ್ರ ಯಾವ ಡೀಟೇಲ್ಸು ಇಲ್ಲ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಓ ಹೌದಾ? ನಾನು ಕನ್ನಡಿತೀನಿ ಸರ್, ಸ್ವಲ್ಪ ಕೋಪರೇಟ್ ಮಾಡ್ತೀರಾ? ಖಂಡಿತ ಸರ್. ಸ್ಟಾರ್ಟ್ ಮಾಡಿ. ಏನು ಸರ್, ಬ್ಲಡ್ಡಾ? ಸ್ವಲ್ಪ ನೋವಾಗುತ್ತೆ, ತಡ್ಕೊಳ್ಳಿ. ಸರ್ ಬನ್ನಿ ಗೆಳೆಯ. ಫಹದ್ನ ಕಳಿಸಿದ್ದೀನಿ, ಕಾಳಿದಾಸನ್ ವಿಚಾರಿಸಕ್ಕೆ ಹೇಳಿದ್ದೀನಿ. ಸರ್, ನನ್ನ ಕೇಸ್ನ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಲ್ಲ ಸರ್. ಇವಾಗ ಇದನ್ನು ಕೈ ಬಿಟ್ಬಿಡು ಅಂದರೆ ನನ್ನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಾನೆ ಸರ್? ಗೆಳೆಯ, ನೀನು ಇಷ್ಟೊಂದು ಈಸಿಯಾಗಿ ಸಿಕ್ಕಿರೋ ಸಸ್ಪೆಕ್ಟ್ನ ಬಿಡಬಾರ್ದಿತ್ತು. ಸರ್, ನನ್ನ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಆದರೂ ಕೂಡ ಯಾಕೆ ಈ ಥರ ಮಾಡ್ತೀರಾ ಸರ್? ಅದಷ್ಟೇ ಅಲ್ಲದೆ ಅವ್ನ ID ಪ್ರೂಫು, ಡ್ರೈವಿಂಗ್ ಲೈಸೆನ್ಸ್ನ ತಗೊಂಡೇ ಕಳಿಸಿರೋ ಸರ್ ಅವನ್ನ. ಅವ್ರ ಮೇಲೆ ಏನೂ ತಪ್ಪಿಲ್ಲ ಅಂತ ನನಗನ್ನಿಸ್ತಿದೆ ಸರ್. ಬಿಡು ಗೆಳೆಯ, ಈಗೇನಾಯಿತು? ಯಾಕೆ ಈಗ ಟೆನ್ಷನ್ ಆಗ್ತಾ ಇದ್ದೀರಾ? ಅವ್ರು ಮಾಡೋದು ಮಾಡಲಿ. ಕರೆಕ್ಟಾಗಿತ್ತು ಅಂದರೆ ಅವ್ರು ಹೊರಡ್ತಾರೆ. ಹೇಳಿ ಸರ್, ಎಲ್ಲಿದ್ರೆ ಏನು ನಡೀತು ಅಂತ. ಹೇಳಿ ಸರ್, ಎಲ್ಲಿದ್ರೆ ಏನು ನಡೀತು ಅಂತ. ಸುಂದರ್ ನನ್ನ ಕರೆದ ಸರ್. ಭಯ ಪಡಿಸ್ಬೇಕು ಅಂತಲೇ ಹೋದೆ ಸರ್. ಆದರೆ ಅಲ್ಲಿ ನನಗೂ ಮುಂಚೆ ಜಗನ್ ಬಂದಿದ್ದ ಸರ್. ಶಾಕ್ ಆಗೋಯ್ತು ಸರ್, ಸುಂದರ್ ನಿಮ್ಮನ್ನು ಕರೆದಿದ್ರಾ? ತಗೋ ಕುಡಿ. ಯಾಕೆ ನಿನ್ನ ಹತ್ರ ಹೇಳಿಲ್ವಾ? ಜಗನ್ ಬಾಟ್ಲು ಫೋಟೋ ತೆಗೆದು ಸುಂದರಿ ಕಳಿಸ್ಬಿಟ್ಟ ಸರ್. ಹೇಳಿ, ಕಂಟಿನ್ಯೂ ಮಾಡಿ ಸರ್. ಸುಂದರ್ ಅಲ್ಲಿಗೆ ಬಂದರು ಸರ್. ಹಾಂ ಹೇಳಿ, ಹೇಳಿ ಸರ್. ಬಂದ ಕೂಡಲೇ ಕಿರ್ಚೋದಕ್ಕೆ ಶುರು ಮಾಡ್ದೆ ಸರ್. ಏನ್ರ ಏನು ಮಾಡ್ತಿದ್ದೀರಾ ನೀವು? ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ? ಯಾರು ಹೇಳಿದ್ದು ಕೇಳಲಿಲ್ಲ. ಜಗನ್ ಕೂಡ ಕೇಳ್ದ, ಯಾರ ಮೇಲಾದ್ರೂ ಸಂದೇಹ ಇದೆಯಾ ಅಂತ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್? ಗೊತ್ತಿರೋ ಭಯ ಪಡ್ತಾನೆ. ಇದ್ಯಾರು ಗೊತ್ತಿಲ್ದಿರೋ ಮಾಡಿರೋದು.
ಗೊತ್ತಿಲ್ಲ. ಹೇಳಿ ಸರ್ ಸರ್. ಕೈಲಿ ಪಿಸ್ತೂಲು, ಹಾ 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 ಗನ್ನು. ಹೇಳಿ ಸರ್. ಆಮೇಲೆ ಗನ್ನು. ಆಮೇಲೆ ಏನ್ ನಡೀತು? ಹಾ ಹೇಳಿ ಸರ್. ಹಾ ಆಮೇಲೆ ಜಗನ್ ಸುಟ್ಬಿಡ ಸರ್. ಗನ್ ಕೆಳಗಾಕೋ, ಹೇಳೋ ಮಾತು ಕೇಳು. ಏಯ್! ಆ! ಛೇ! ಸರ್ ಅನ್ಅಫಿಷಿಯಲ್ ಆಗಿ ಬಂದಿದ್ದೀವಿ, ಸ್ವಲ್ಪ ಫಾಸ್ಟ್ ಆಗಿ ಮಾಡಿ. ಹೇಳಿ ಫಾಸ್ಟ್. ಸರ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಸರ್. ಕನ್ಫರ್ಮಾ? ಯಾ ಸರ್, ಎಲ್ಲ ಹೇಳಿದ್ದಾರೆ ಸರ್. ಓಕೆ, ಸ್ಪಾಟಿಂದ ಹೊರಟ್ಬಿಡಿ. ಓಕೆ. ಸರ್ ಎಲ್ಲನೂ ಕರೆಕ್ಟಾಗಿ ಇದೆಯಲ್ಲ ಸರ್? ಮತ್ತೆ ಮತ್ತೆ ಇದನ್ನೇ ಯಾಕೆ ಸರ್ ಹೇಳ್ತಿದ್ದಾರೆ? ಎಲ್ಲದರಿಂದ ಒಂದು ಕಾರಣ ಇದೆ ಸರ್, ಅವರೇ ಹೇಳೋದಕ್ಕೆ ಕೇಳಿದ್ದು. ನೋ ಪ್ರಾಬ್ಲಮ್ ಸರ್. ಇನ್ಮೇಲೆ ನನ್ನ ಕೇಸಲ್ಲಿ ಯಾರೋ ತಲೆ ಇಡಬಾರ್ದು ಸರ್. ಏನು ಸಮಸ್ಯೆ ಇಲ್ಲ ಗೆಳೆಯ, ನೀವು ಹೋಗಿ ನಾನು ನೋಡ್ಕೊತೀನಿ. ಹೌದು, ಅಂದರೆ ಸುಂದರ್ನ ಮೀಟ್ ಮಾಡಕ್ಕೆ ಹೇಳಿದ್ದು ನೀವಲ್ವಾ? ಅವರೇ ಇನ್ವೈಟ್ ಮಾಡಿದ್ದು. ದಿಢೀರಂತ ಗನ್ ತೆಗ್ದು ಸುಂದರ್ನ ಸುಟ್ಬಿಟ್ಟ ಸರ್. ಸುಟ್ಟಿದ ಕೂಡಲೇ ಕಣ್ ತೆಗೆದು ನೋಡಿದ್ರೆ 3 ಜನ ಕತ್ತಿ ಹಿಡ್ಕೊಂಡು ನಿಂತಿದ್ರು ಸರ್. ಜಗನ್ ಸುಂದರ್ನ ಸಾಯಿಸಿದ್ದು ಓಕೆ, ಆದ್ರೆ ಅವ್ನ ಹಿಂದೆ ಯಾರಿದ್ದಾರೆ ಅಂತ ನೀವು ಹೇಳಲ್ವಲ್ಲ? ಜಗನ್ ಸತ್ತೋದ್ಮೇಲೆ 3 ಜನ ಕತ್ತಿ ಹಿಡ್ಕೊಂಬಂದ್ರು. ನನ್ನ ಕಣ್ಣು ಮುಂದೆನೆ ಜಗನ್ನೂ ಸಾಯಿಸಿದ್ರು. ಆ ಭಯದಲ್ಲೇ ಓಡಿ ಬಂದಿದ್ದು ಸರ್. ಅವಾಗ ತಾನೇ ನೀವು ಸಿಕ್ಕಿದ್ದು. ಅಲ್ಲ ಸರ್, ತಗೊಳ್ಳಿ ಇದನ್ನ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ನಂದಲ್ಲ ಸರ್ ಇದು, ನಂದಿಲ್ಲಿದೆ ಸರ್. ಇದು 5,000 ನಂದಿಲ್ಲಿದೆ ಸರ್. ಇದು 5,000 ಹೇಳಿ ಸರ್, ಈಗ ನಾನು ಏನು ಮಾಡಬೇಕು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ನಾವು ಮಾಡಕ್ಕೆ ಹೊರಟಿರೋದು ತುಂಬ ಅಪಾಯಕಾರಿ. ಈ ಪ್ಲಾನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವೆಲ್ಲ ಸಿಗಾಕೋತೀವಿ. ಇನ್ನು ಮುಂದೆ ನೀವು ನನ್ನ ಜೊತೆ ಈ ಫೋನಲ್ಲೇ ಮಾತಾಡಬೇಕು. ಬೇರೆ ಯಾರಿಗೂ ಈ ಫೋನಲ್ಲಿ ಮಾತಾಡಬಾರ್ದು. ಮಿಸ್ ಆಗಿ ಯಾರ ಜೊತೆ ಆದರೂ ಮಾತಾಡಿದ್ರೆ ನಿಮ್ಮ ಜೊತೆ ಮಾತಾಡಿದವ್ರ ಜೀವಕ್ಕೆ ನಾನು ಹೊಣೆ ಅಲ್ಲ. ಸರಿ ಅಣ್ಣ. ಮತ್ತೆ ಈ ಕೆಲಸ ಮಾಡಿ ಮುಗಿಸಿದ 1 ಗಂಟೆಯಲ್ಲಿ ನೀವು ಪೊಲೀಸ್ ಹತ್ರ ಸರೆಂಡರ್ ಆಗಬೇಕು. ಓಕೆ ಅಣ್ಣ. ತಗೋ, ನಾನು ಹೇಳೋ ಜಾಗದಲ್ಲಿ ಹಾಕಿದ್ದು. ಆ ಇನ್ಹೇಲರ್ನ ಮೆಡಿಕಲ್ ಶಾಪಲ್ಲಿ ಹೋಗಿ ಯಾರು ತೊಗೊಂಬಂದಿದ್ದು ಅಂತ ನೋಡಿ. ಓಕೆ ಸರ್, ನೋಡ್ತೀನಿ ಸರ್. ಇದ್ಯಾಕೆ ಸರ್? ನನ್ನ ಬಿಟ್ಟ ಮೇಲೆ ಅವ್ರಿಗೆ ತುಂಬ ಅನುಮಾನ ಬರುತ್ತೆ. ಇದರಿಂದನೂ ಅನುಮಾನ ಬರ್ಬೋದು. ಅದೆಂಗೆ ಸರ್ ಇಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀರಾ? ಹಲೋ, ಹೇಳಿ ಪರಮೇಶ್ವರ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಪರಮೇಶ್ವರ್. ಈ ಪಪ್ಪರ್ಗೂ ಕಾಳಿದಾಸ್ಗೂ ಆ 3 ವ್ಯಕ್ತಿಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಕನ್ಫರ್ಮಾ? ಹೌದು ಸರ್. ನಮ್ಮನ್ನ ಯಾರೋ ಡೈವರ್ಟ್ ಮಾಡ್ತಿರ್ತಾರೆ ಅನಿಸ್ತಾ ಇದೆ ಸರ್. ಓಕೆ ಪರಮೇಶ್ವರ್, ನೀವು ಸ್ಪಾಟಿಗೆ ಹೋಗಿ. ಓಕೆ ಸರ್. ಅವರಿಗೆ ಇದೆಲ್ಲ ಬರೀ ಪ್ಲಾನ್ ಅಷ್ಟೇ ಕಣೋ. ನನಗೆ 10 ರಿಂದ 15 ವರ್ಷದ ಸೇಡು. ನಾನು ಕೇಳಿದ್ದಲ್ಲಿ ಏಯ್, ಸರ್ ಪ್ಲಾನ್ ಹಾಳು ಮಾಡಿಬಿಡಿ. ಹುಷಾರು. ಓಕೆ ಸರ್. ಸರ್
ಎಲ್ಲ ಓಕೆ. ಸುಂದರ್ ಅನ್ನೋನ್ನ ಒಂದು ವಾರದಿಂದ ಫಾಲೋ ಮಾಡಕ್ ಹೇಳಿದ್ರೆ ಅವನ ಜೊತೆಲೆ ಒಬ್ಬ ಇರ್ತಾನಲ್ಲ, ಅವನ್ನೇನ್ ಮಾಡೋದು? ಅವನು ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಅದಕ್ಕೆ ಬೇರೆ ಪ್ಲಾನ್ ಇದೆ. ಸರಿ, ಹೊರಡಿ. ಹೇಳಿ ಕಾಳಿದಾಸ್. ಸುಂದರ್, ಯಾಕೆ ಅರ್ಜೆಂಟಾಗಿ ಹೊರಟ್ಬಿಟ್ರಿ? ಮುಖ್ಯವಾದ ಕೆಲಸ ಇತ್ತಾ? ಹೌದೌದು, ಮುಖ್ಯವಾದ ಕೆಲಸ. ನಾನು ಖಂಡಿತ ಇನ್ನೊಂದು ದಿವಸ ಬರ್ತೀನಿ. ನನ್ನ ಈ ಪರಿಸ್ಥಿತಿಗೆ ತಂದವ್ನ ಸುಮ್ಮನೆ ಬಿಡ್ತೀನಿ. ಅವನ್ನ ಸಾಯಿಸ್ಬಿಟ್ಟೆ. ಏನ್ ತಲೆ ಕೆಡ್ಸ್ಕೊಬಿಡಮ್ಮ, ಸಾಯಿಸ್ಬಿಟ್ಟೆ. ಬನ್ನಿ ಸರ್, ರಿಪೋರ್ಟ್ ಇವಾಗಷ್ಟೇ ಬಂತು. ಇದು ನಿಮ್ಮ ರಿಪೋರ್ಟು, ಇದು ನಿಮ್ಮ ಮಗಳ ರಿಪೋರ್ಟು. ಡೇ ಬೈ ಡೇ ನಿಮ್ಮ ಕಂಡೀಷನ್ ಸ್ವಲ್ಪ ಕೆಟ್ಟದಾಗಿದೆ. ನಿಮ್ಮ ಹೆಲ್ತ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಸರ್. ರೆಗ್ಯುಲರ್ ಇಂಟರ್ವಲಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಓಕೆ ಡಾಕ್ಟರ್. ನನ್ನ ಮಗಳು ನಾರ್ಮಲ್ ಆಗೋದು ಯಾವಾಗ? ಅವ್ರ ಕಂಡೀಷನ್ ನಿಮಗೆ ಚೆನ್ನಾಗೇ ಗೊತ್ತು ಸರ್. ಇದು ಬಂದು 6th ಟೈಮ್ ಚೆಕಪ್ ಮುಗ್ದಿದೆ. ಇನ್ನು 2 ಚೆಕಪ್ ಮುಗೀತು ಅಂದರೆ ಕರೆಕ್ಟ್ ರಿಸಲ್ಟ್ ನಾವು ಹೇಳ್ತೀವಿ. ನನ್ನ ಮಗಳಿಗೆ ಜ್ಞಾಪಕ ಶಕ್ತಿ ಬಂದರೆ ಹಳೆದನ್ನೆಲ್ಲ ಶೋರ್ ಆಗಿ ಸರ್. ಹಳೇದು ಯಾವ್ದಾದ್ರು ಜ್ಞಾಪಕ ಬಂದರೆ ಹ್ಯಾಂಡ್ ಶಿವರಿಂಗು, ಸ್ವೆಟ್ಟಿಂಗು ಕಾಣಿಸುತ್ತೆ. ಡೋಂಟ್ ವರಿ, ಶಿ ಈಸ್ ಗೆಟ್ಟಿಂಗ್ ಬೆಟರ್. ಮೇನ್ ವಿಷಯ, ಅವ್ರಿಗೆ ಆ ಥರ ಏನಾದ್ರು ನಡೀತು ಅಂದರೆ ಅವ್ರ ಒಳಗಡೆ ಇರೋ ಯಾವುದೋ ಒಂದು ವಿಷಯ ಹಳೇದನ್ನು ನೆನಪಿಸ್ತಾ ಇದೆ ಅಂತ ಅರ್ಥ. ಓಕೆ ಡಾಕ್ಟರ್, ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ಲಾ? ಖಂಡಿತ ಸರ್. ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ಕೊಡಿ. ಮೈ ಸಜೆಷನ್, ಅವರಿಗೆ ನರ್ಸಿಂಗ್ ಕೇರ್ ಇದ್ದರೆ ಅವ್ರ ಹೆಲ್ತ್ಗೆ ತುಂಬ ಒಳ್ಳೆಯದು. ಏನಿಲ್ಲಿ? ಸುಂದರ್ ಬರಕ್ ಹೇಳಿದ್ರು ಸರ್. ನಿನ್ನೂ ಬರಕ್ಕೆ ಹೇಳಿದ್ರಾ? ಹೌದು ಸರ್. ತಗೋ, ಈ ಗ್ಲಾಸ್ ತಗೋ. ಥ್ಯಾಂಕ್ಸ್ ಸರ್. ಜಗನ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ಫೋನಲ್ಲಿ ಕ್ವಾಲಿಟಿ ತುಂಬ ಕಡಿಮೆ ಇದೆ. ಒಂದು ಫೋಟೋ ಕಳಿಸಿ ಸುಂದರಿಗೆ ಬರಕ್ಕೆ ಹೇಳು. ಎಲ್ಲಿದ್ದಾರೆ ಅಂತ ಕೇಳೋರ್ನ. ಓಕೆ ಸರ್. ಏಯ್ ಬೋಳಿ ಮಗನೆ, ಇಲ್ಲಿಗೆ ಬಾರಲೇ. ಅವ್ನ್ ಗನ್ ತೋರಿಸ್ಬಿಟ್ರೆ ಎದ್ರುಕೊಂಡು ಓಡೋಗ್ತೀಯಾ? ನನ್ನ ಮಗನೆ, ಮರ್ಯಾದೆಗೆ ಬರ್ಬೇಕು. ಬಾರೋ ಇಲ್ಲೇ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಾಳಿದಾಸ್. ನನ್ ಮಗ ಕಾಣ್ದಾನೆ 2 ದಿವಸ ಆಯ್ತು. 2 ದಿವಸ ಅವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ದ, ಊಟ ಮಾಡದ್ನ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿ ನೋಡ್ರೆ ಬರೋದೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರು ಯಾರಂತ ಗೊತ್ತಾಗ್ತಿಲ್ಲ. ಇಲ್ಲೇನ್ ನಡೀತಿದೆ? ಜಸ್ಟ್ ಮಿಸ್. ತಪ್ಪಿಸ್ಕೊಂಡ್ಬಿಟ್ರು. ಸಿಕ್ಕಾಕೊಂಡ್ರೆ ಗಂಟ್ ತಗೊಂಡು ಟಪ್ಪಸ್ ಊಟ ಹಾಕ್ಬಿಡ್ತಿದ್ದೆ. ಇದೊಂದು ಫೋನ್ ಬೇರೆ. ನಿನಗೆ ಯಾರ ಮೇಲಾದ್ರು ಸಂದೇಹ ಇದೆಯಾ? ಬಿಸ್ನೆಸ್ ಸಮಸ್ಯೆ ಆಗಿರೋ ಬಿಸ್ನೆಸ್ ತೊಂದರೆ ಕೊಟ್ಟಿರೋರು. ಇದ್ಯಾವುದೋ ಪರ್ಸನಲ್ ಆಗಿ ತಗೊಂಡಿರೋ ರಿವೆಂಜು. ಯಾರು ತಗ್ಲಾಕೊಂಡ್ರೆ ಎಲ್ಲರೂ ನಿಮ್ಮನ್ ಮುಟ್ಟವನ್ ಯಾವನ್ ಸರ್ ಇದ್ದಾನೆ? ಅದು ಗೊತ್ತೇ ನಾನೇ ಕಲಿಗೆ ಬರ್ತಿದ್ದೆ. ಗೊತ್ತಿರೋ ಭಯ ಪಡ್ತಾನೆ. ಇದ್ಯಾರು ಗೊತ್ತಿಲ್ದಿರೋ ಮಾಡಿರೋದು. ಕಣ್ ಮುಂದೆ ಇರೋನ್ ಯಾಕಾಗ್ಬಾರ್ದು? ಯೋ, ಏನೇ ಮಾಡ್ತಿದ್ಯಾ? ಯೋ, ಗನ್ ಕಳಿದಾತಯ್ಯ. ಯೋ ಕಳಿದಾಸ್, ಏನಯ್ಯ ಉಚಿತನ ಮಗ ಆಗಿದ್ಯಾ? ಏನಿಲ್ಲ. ಯಾಕೋ ಗನ್ ತಗೊಳ್ತಿದ್ಯಾ? ಏಯ್ ಏಯ್
ಗನ್ ಅದು ಕೆಳಗಾಕೋ. ಎಲ್ಲ ನಿಮ್ಮಿಂದಾನೆ. ಲೋ ಏನ್ ಮಾತಾಡ್ ಬೈ ಏರ್ಸ್ಕೊಳ್ಳೋಣ ಇರೋ. ಇಲ್ಲ ಏಯ್ ಹೇಳೋ ಅವ್ನಿಗೆ ಗನ್ ಕೆಳಗಾಕೋ. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಏಯ್ ಗನ್ ಕೆಳಗಾಕೋ. ನಾನು ಒಳ್ಳೇದಾಗೋದು ಪ್ರಯತ್ನ ಪಟ್ಟೆ. ಹೇಳ್ತಾ ಇರೋದ್ ಕೇಳೋ. ಅವ್ರು ಹೇಳ್ತಾ ಇರ್ತಾರೆ ಗನ್ ಇನ್ಮೇಲೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಅವ್ರು ನನ್ನ ಕುಟುಂಬ ಕಷ್ಟಪಡುತ್ತೆ. ಏನಿದೆ ಮಾತಾಡೋಣ. ಏಯ್ ಜಗನ್ ಗನ್ ಕೆಳಗಿಡ. ಏ ಉಷ್ಟಲ್ ಮಗ್ನೆ. ಆಯ್ತು. ಅಪ್ಪ ಜಗಣ, ಚಿಕ್ಕಪ್ಪ ನಿನ್ನ ಹತ್ರ ಇಲ್ಲಿವರೆಗೂ ಸಹಾಯ ಕೇಳಿಲ್ಲ. ಫಸ್ಟ್ ಟೈಮ್ ನಿನ್ನ ಹತ್ರ ಸಹಾಯ ಕೇಳಿದ್ದಾರೆ. ಸರಿಯಾಗಿ ಮಾಡ್ಕೊಟ್ಬಿಡು, ಸರಿನಾ? ಹಿಂದೆಗಡೆಯಿಂದ ಮುಂದೆ ಬರ್ಲಿ. ಇವನೇ ಸಾಕ್ ಬರು. ಅಲ್ಲೇನ್ ಮಾತಾಡ್ತಿದ್ಯಾ? ನಾ ಬಂದೆ ಚಿಕ್ಕಪ್ಪ. ಗಾಡಿ ಎತ್ತು. ಯಾಕಪ್ಪ ಒಂಥರ ನಿಂತಿದ್ದೀರಾ? ಏನಾಯ್ತಪ್ಪ? ಏನೋ ಹೇಳ್ತಿದ್ದಾರೆ. ಏನೋ ಒಂದು ಸಹಾಯ ಕೇಳಿದ್ದಾರೆ. ಇದುವರೆಗೂ ನಮ್ಮ ಹತ್ರ ಬಂದು ಈ ಥರದ್ದೊಂದು ಸಹಾಯ ಕೇಳೇ ಇಲ್ಲ. ಕಾಳಿದಾಸ್ ಮಗಳು ಏನೋ ಕೋಮಾಗ ಹೊಟ್ಟೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನೀನೇ ಏನಾದರೂ ಮಾತಾಡಿ. ಅಪ್ಪ, ಅವಳು ನನ್ನ ಫ್ರೆಂಡ್ ಅಪ್ಪ. ನಾನು ಹೋಗಿ ಹೆಂಗಪ್ಪ ಸಮಾಧಾನ ಮಾಡ್ಲಿ? ನಿನಗೆ ಗೊತ್ತಾ ಎಷ್ಟು ಕಷ್ಟಪಟ್ಟೆ ಅಂತ? ನನ್ನ ಕಣ್ಣು ಮುಂದೆನೆ ಹೊಡೆದ್ರು. ಬೇಡಪ್ಪ, ಇದನ್ನ ಬೇರೆ ಯಾರ ಹತ್ರನೂ ಹೇಳ್ಬೇಡ. ಇಲ್ಲಪ್ಪ. ಅರ್ಥ ಮಾಡ್ಕೋ, ಬೇಡ. ನಿನಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಮಾಡಲಿಲ್ಲ ಅಂದ್ರೆ ನಮ್ಗೇನಪ್ಪ ತೊಂದರೆ? ಇದನ್ನ ನನ್ನ ಹತ್ರ ಹೇಳ್ದಂಗೆ ಬೇರೆ ಯಾರ ಹತ್ರನೂ ಹೇಳ್ಬೇಡ, ಸರಿನಾ? ಅರ್ಥ ಮಾಡ್ಕೋ. ಮಾಡೋಣಪ್ಪ, ಮಾಡೋಣ. ನಿನ್ಗೋಸ್ಕರ ಮಾಡ್ತೀನಪ್ಪ, ಮಾಡ್ತೀನಿ, ಮಾಡೋಣ. ನನ್ನ ಫ್ರೆಂಡಿಗೆ ಹೊಡೆದ್ಬಿಟ್ಟು ನನಗೆ ಜೊತೆಲಿರೋದು ಕೇಳ್ತಾರೆ. ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಸಮಸ್ಯೆಯಿಂದ ದೂರ ಇದ್ರು ನನ್ನ ಬಿಡಲ್ಲ ಅನ್ಸುತ್ತಿವ್ರು. ಅಪ್ಪಂಗೋಸ್ಕರ ಹೋಗಿ ಮಾತಾಡೋಣ. ಅಪ್ಪ, ಇದು ನಿನಗೋಸ್ಕರ ಅಪ್ಪ. ಸರ್. ಹಾ ಬಾ ಜಗನ್, ಏನ್ ಪ್ಲಾನ್ ಮಾಡಿದ್ಯಾ? ಸರ್, ನೀವೇನು ಹೇಳ್ತಿರೋ ಹಾಗೆ ಮಾಡೋಣ ಸರ್. ಯಾಕೆ ಡ್ಯೂಟಲ್ಲಿ ಹೇಳ್ತಿದ್ಯಾ? ಕಾನ್ಫಿಡೆಂಟಾಗಿ ಹೇಳು. ಸರ್. ಎಸ್ ಆರ್ ನೋ? ಮಾಡೋಣ ಸರ್. ಗುಡ್. ನಿಮ್ಮ ಅಪ್ಪನ ಥರ ನೀನು ಬೆಳಿತೀಯ. ನೀನು ಮಾಡು. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಓಕೆ ಸರ್. ಏನು ಬೇಕಾದ್ರೂ ಕೇಳು. ಓಕೆ ಸರ್. ಓಕೆ. ಕೂತ್ಕೊಳ್ಳಿ ಸರ್. ಟೀನಾ ಕಾಫಿನಾ? ಅಯ್ಯೋ ಇಲ್ಲ ಸರ್, ಈಗ ಊಟ ಮಾಡ್ಕೊಂಬಂದೆ. ಇಲ್ಲ ಸರ್, ಏನಾದ್ರು ತಗೊಳ್ಳಿ ಸರ್. ಟೀ ಕುಡಿ. ಓಕೆ. ನೈಸ್. ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್. ನಾನೇ ಮಾಡಿದ್ದು ಸರ್. ನಿಜವಾಗ್ಲೂ ಚೆನ್ನಾಗಿದೆ ಸರ್. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು ಸರ್. ನೈಸ್. ಇವರು ನಿನ್ನ ಮಗಳ ಸರ್? ನನ್ನ ಮಗಳು ಸರ್. ಹೊಟ್ಟೆ ಸರಿ ಇಲ್ಲ ಸರ್, ಅದಕ್ಕೆ ರೆಸ್ಟ್ ಮಾಡ್ತಿದ್ದಾಳೆ. ಬಡವ್ರ ಮನೆ ಹುಡುಗಿ ಈ ರೀತಿ ಮಾಡಿಬಿಟ್ಟಿದ್ದಾರೆ ಸರ್. 1 ವರ್ಷದಿಂದ ಹೀಗೆ ಇದ್ದಾಳೆ ಸರ್. ಯಾವಾಗ ಸರಿ ಹೋಗ್ತಾಳೆ ಗೊತ್ತಿಲ್ಲ. ಅದು ಸರ್, ನಂಗೊಂದು ಮುಖ್ಯವಾದ ಕೆಲಸ ಇದೆ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ನಿಮ್ಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಸರ್. ಏನಾಯ್ತು ಸರ್? ಸರ್, ಏನಾದರೂ ಪ್ರಾಬ್ಲಮ್ಮಾ ಸರ್? ಏನಾಯ್ತು ಗೊತ್ತಿಲ್ವೇ? ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ಬಿಟ್ರು? ಇವಳು ಸುಂದರ್ ವಾಯ್ಸ್ ಕೇಳಿದ್ದಕ್ಕೆ ಏನೋ ವ್ಯತ್ಯಾಸ ಕಾಣಿಸ್ತಿದೆಯಲ್ಲ. ಒಂದು ವೇಳೆ ಹೇಳಿ ಕಾಳಿದಾಸ್. ಸುಂದರ್, ಏನು ಅರ್ಜೆಂಟಾಗಿ ಹೊರಟ್ಬಿಟ್ರಿ? ಏನಾದ್ರು ಮುಖ್ಯವಾದ ಕೆಲಸನಾ? ಹೌದೌದು, ಮುಖ್ಯವಾದ ಕೆಲಸ ಇದೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಸರಿ ಸುಂದರ್. ಯಾಕೆವಳು ಒಂಥರ ಆಡ್ತಿದ್ದಾಳೆ? ಒಂದು ವೇಳೆ ಸುಂದರ್ಗೂ ಇದಕ್ಕೂ ಸಂಬಂಧ ಇರ್ಬೋದಾ? ಹಳೇದು ಯಾವ್ದಾದ್ರು ಜ್ಞಾಪಕ ಬಂದರೆ
ಹ್ಯಾಂಡ್ ಶಿವರಿಂಗು ಸ್ವೆಟ್ಟಿಂಗು ಕಾಣಿಸುತ್ತೆ. ಹೇಳಿ ಕಾಳಿದಾಸ್. ಸುಂದರ್ ಏನ್ ಅರ್ಜೆಂಟಾಗಿ ಹೊಟ್ಬಿಟ್ರಿ? ಏನಾದ್ರು ಮುಖ್ಯವಾದ ಕೆಲಸನಾ? ಹೌದೌದು, ಮುಖ್ಯವಾದ ಕೆಲಸ ಇದೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ನಿತ್ಯ, ಅಪ್ಪ ಮಾತಾಡ್ತಿರೋದು ಕೇಳಿಸ್ತಿದ್ಯಮ್ಮ? ಅಮ್ಮ, ಏನಮ್ಮ ಆಗ್ತಿದೆ? ಮಾ, ಏನಮ್ಮಾಯ್ತು? ನಿತ್ಯ, ಗಾಡಿ ತೆಗೆ. ಎಲ್ಲಿ ಚಿಕ್ಕಪ್ಪ? ಎಲ್ಲೋಗ್ಬೇಕು, ಏನ್ ಮಾಡ್ಬೇಕಂತ ನೀನ್ ಹೇಳ್ತೀಯಾ? ಇಲ್ಲ ತಾನೆ? ಗಾಡಿ ತೆಗೆ. ಸರಿ ಚಿಕ್ಕಪ್ಪ, ಇನ್ನೇನ್ ಮಾಡೋಣ? ಹೆಂಗ್ ಗುಸ್ಕೊಡ್ತಿದ್ಯಾ? ಎತ್ತ ಗಾಡಿನ. ಸುಂದರ್ ಹೇಳಿ ಕಾಳಿದಾಸ್. ಯಾಕೆ ಅಷ್ಟೊಂದು ಅರ್ಜೆಂಟು? ಮುಖ್ಯವಾದ ಕೆಲಸ ಇತ್ತು, ಅದಕ್ಕಾಗಿ ಹೊರಡ್ಬೇಕಿತ್ತು. ತಪ್ಪ ತಿಳ್ಕೊಬೇಡಿ, ನಾನು ಇನ್ನೊಂದ್ಸ ಖಂಡಿತ ಬರ್ತೀನಿ. ಊಟ ಮಾಡ್ಕೊಂಡೆ ಹೋಗ್ತೀನಿ. ತಪ್ಪ ತಿಳ್ಕೊಬೇಡಿ ಕಾಳಿದಾಸ್. ಸರಿ, ನಾನು ಇಡ್ತೀನಿ. ಸರಿ ಸರ್. ನೀ ಇಲ್ಲೇ ಇರೋ. ನಮಸ್ತೆ ಹಾ, ಸರ್. ನಮಸ್ತೆ. ನೋಡಿ ತುಂಬಾ ದಿನ ಆಯ್ತು. ಹೇಗಿದ್ದೀರಾ? ಏನ್ ಮಾಡೋದು, ಪರಿಸ್ಥಿತಿ ಹಂಗಿದೆ. ಟೀ ಕುಡಿತೀರಾ? ಇಲ್ಲ ಇಲ್ಲ, ಅರ್ಜೆಂಟಾಗಿ ಒಂದು ಕೆಲಸ ಇತ್ತು. ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳಿ. ಏನಂತ ಹೇಳೋದು, ನನ್ನ ಮಗ ಗೌತಮ್ ಇದ್ದಾನಲ್ಲ, ಈ ಸ್ಕೂಲ್ ಹುಡುಗರ ಜೊತೆ ಸೇರಿ ಆ ಲಾಯ ಕಾಳಿದಾಸ್ ಇದ್ದಾರಲ್ಲ, ಅವ್ರ ಮಗಳು ಕೊಡ್ಬಿಟ್ಟಿದ್ದಾರೆ. ಇವಾಗ ಹುಡುಗಿ ಕೋಮರದಲ್ಲಿದ್ದಾಳೆ. ಮುಟ್ಟಾಳ. ನಾನು ಏನು ಹೇಳಿದ್ರು ಕೇಳೋದೇ ಇಲ್ಲ. ಕೊನೆಗೆ ಮರ್ಯಾದೆ ಪಕ್ಕಕ್ಕೆ ಇಟ್ಟು ನಾನು ಬರ್ತಾರಾಗಿದೆ. ಅಯ್ಯೋ, ಇವಾಗ ಕಾಳಿದಾಸ್ಗೆ ನನ್ನ ನಿನ್ನೆ ನೋಟ್ ಎಲ್ಲ ಗೊತ್ತು. ತುಂಬಾ ವರ್ಷ ನನ್ನ ಜೊತೆನೇ ಇದ್ದ. ಅವನ ಅಪ್ರೂವರ್ ಆಗಿ ಬದಲಾದ್ರೂ, ಸರೆಂಡರ್ ಆದ್ರೂ ನನ್ನ ಮಗನ ಜೀವನ, ಬಿಸ್ನೆಸ್, ನನ್ನ ರಾಜಕೀಯ ಜೀವನ ಎಲ್ಲನೂ ಮುಗ್ದೋಗುತ್ತೆ. ನೀವು ನಮ್ಗೆ ಸಹಾಯ ಮಾಡಬೇಕು. ಹೇಳಿ, ಏನ್ ಮಾಡ್ಬೇಕು? ನಿಮ್ಮ ಮಗ ಜಗನ್ ಇದ್ದಾನಲ್ಲ, ಅವನ ಕಾಳಿದಾಸ್ ಹತ್ರ ಮಾತಾಡಕ್ಕೆ ಹೇಳಿ. ಅವ್ರಿಗೆ ಈ ವಿಷಯ ನನಗೆ ಈಗ ತಾನೇ ಗೊತ್ತಾಗಿದೆ ಅಂತ ಹೇಳೋದಕ್ಕೆ ಹೇಳಿ. ಮಕ್ಕಳು ತಪ್ಪು ಮಾಡ್ಬಿಟ್ಟಿದ್ದಾರೆ, ಅದಕ್ಕೇನು ಕಾಂಪನ್ಸೇಷನ್ ಬೇಕು ಅದು ನಾನು ಕೊಡ್ತೀನಿ. ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಸಮಾಧಾನವಾಗಿ ಮಾತಾಡಿ ಒಳ್ಳೆ ರೀತಿಯಲ್ಲಿ ವಿಷಯನ ಮುಗಿಸ್ಕೊಟ್ಬಿಡಿ, ಸರಿನಾ? ಅವನ್ನ ಚಿಕ್ಕ ವಯಸ್ಸಿಂದಾನೇ ಸುಳ್ಳು ಹೇಳ್ದಂಗೆ ಬೆಳೆಸ್ಬಿಟ್ಟೆ. ಅದಕ್ಕೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹೌದಾ? ಹಾಗಾದ್ರೆ ಮಾಡಲ್ಲ. ಸರಿ, ನಾನು ಏನ್ ಮಾಡ್ಬೇಕು ಮಾಡ್ಕೋತೀನಿ. ಬಿಡಿ, ನಾನು ಏನೋ ಮಾಡ್ಕೋತೀನಿ. ನಾನು ಹೇಗಾದ್ರೂ ಮಾತಾಡಿ ಅವನನ್ನ ಕನ್ವಿನ್ಸ್ ಮಾಡಿ ಹೇಳಿಸ್ತೀನಿ. ಸಂತೋಷ. ಅದೇನ್ ನೋಡಿ, ನಿಮ್ಗೇನ್ ಬೇಕೋ ಅದನ್ನ ನೋಡ್ಕೋತೀನಿ. ಆರಾಮಾಗಿರಿ. ಜಗನ್ಗೆ ಯಾವ ತೊಂದರೆನೂ ಬರಲ್ಲ. ಸರಿ ಸರ್. ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ನೋಡಿ ಅಣ್ಣ, ನಮ್ಮವನ ಮೇಲೆ ಗನ್ ಇಡ್ತಿದ್ದಾನಣ್ಣ. ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್. ಸರಿ, ಏನೂ ತೊಂದರೆ ಇಲ್ಲ. ಇನ್ನೊಂದು ಗಂಟೆ ಮಾತ್ರ ಟೈಮ್ ಇರೋದು. ಅಷ್ಟರೊಳಗಡೆ ಎಲ್ಲನೂ ಮುಗಿಸಿ ವಾಪಸ್ ಬನ್ನಿ. ತಗೊಳ್ಳೋ, ಪಕ್ಕದಲ್ಲೇ ಇದೆ ನೋಡೋ. ಬೇಗ ಬೇಗ ಕಣೋ. ಏನು ಮಾಡ್ತಿದ್ಯಾ? ಇಲ್ಲಿ ಕೊಡಿಲಿ.
ಮಗ ಬಿಚ್ಕೊಂತಿಲ್ಲ ಕಣೋ. ತಿನ್ನು ತಿನ್ನಲೈ. ನೀರು ನೀರು. ಅಮ್ಮ ನಿತ್ಯ, ನಿತ್ಯ ರೆಡಿನಮ್ಮ? ರೆಡಿನಾ? ಹಾ ನಾನು ರೆಡಿನಪ್ಪ. ನೀವು ರೆಡಿ ಆದ್ರಾ? ನಾನು ರೆಡಿನಮ್ಮ. ಬಾ ಹೋಗೋಣ. ಹಾ ಏನಪ್ಪ ಇನ್ನೂ ರೆಡಿನೇ ಆಗಿಲ್ಲ? ಮಾ, ಇದರಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ, ಹ್ಮ್ ಮಧ್ಯಾಹ್ನ ಲಂಚ್ ಇದೆ. ಹ್ಮ್ ಟೈಮಿಗೆ ಸರಿಯಾಗಿ ತಿನ್ಬೇಕು, ಓಕೆ? ಅದನ್ನೆಲ್ಲ ನಾನು ನೋಡ್ಕೋತೀನಪ್ಪ. ಬೆಲ್ಲ ಆದಾಗ ಊಟ ಮಾಡ್ತೀನಿ. ನೀನ್ ಯಾಕಪ್ಪ ಇಷ್ಟು ಸ್ಲೋ ಆಗಿ ಮಾತಾಡ್ತಿದ್ಯಾ? ನನಗ್ ಸ್ಕೂಲಿಗೆ ಬೇರೆ ಲೇಟ್ ಆಗ್ತಿದೆ. ಟ್ರಸ್ಟ್ಗೆ ಹೋಗ್ಬೇಕು ಬೇಗ. ಓಕೆ ಅಮ್ಮ. ಇನ್ ಮುಂದೆ ನೀನ್ ಲೇಟಾಗಿ ಹೋಗಲ್ಲ, ನಾನ್ ಲೇಟಾಗಿ ಹೋಗ್ಬೋದು. ಅಪ್ಪ. ಅರ್ಥ ಆಗ್ಲಿಲ್ವಾಮ್ಮ? ಹ್ಮ್ ಗೆಸ್ ಮಾಡಿ ನೋಡೋಣ. ಏನಪ್ಪ? ಇನ್ನೂ ಅರ್ಥ ಆಗ್ಲಿಲ್ವಾ? ಹ್ಮ್ ಆ? ಅಪ್ಪ. ಹಾ? ಹೋಗ ಆಚೆ ನೋಡು, ಕೆಳಗಡೆ ಇದೆ. ಅಪ್ಪ ಊಟದ ಬಾಕ್ಸು. ಹಾ ಸರಿ Bye. ಬಾಯ್. ನೋಡಿ ನಿಧಾನ ನಿತ್ಯಕ್ಕ, ಹೇ ಇಲ್ಲಿ ನೋಡು, ನಾನ್ ಬಂದೆ ಅಂತ ಹೇಗ್ ಕಂಡಿಡ್ದೆ? ಸೆಂಟ್ ಬದಲಾಯಿಸಿ ಅಕ್ಕ, ಈಸಿಯಾಗಿ ಕಂಡಿಡ್ದೆ. ಜಾಣೆ. ನಿತ್ಯ, ತಗೊಳ್ಳೋ ಸಂಬಳದಲ್ಲಿ ಇಲ್ಲೇ ಅರ್ಧ ಕೊಡ್ತೀಯಾ? ಯಾವಾಗ ಕೇಳಿದ್ರು ನೋಡ್ಕೊಳ್ಳೋಣ ಅಂತೀಯ. ನೋಡ್ಕೊಳ್ಳೋಣ ಮತ್ತೇನ? ಸಿಸ್ಟರ್, ಅಮ್ಮ ಇಲ್ದಿರೋ ಕೊರತೆನ ತೀರ್ಸಿದ್ದೆ ಈ ಜಾಗ. ನನಗೂ ಅಮ್ಮ. ಸಿಸ್ಟರ್ ಇದ್ರು. ಈಗ ಇವ್ರುಗಳಿಗೆ ನೀವಿದ್ದೀರಾ. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಸಣ್ಣ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ. ನೀವು ಬೇಡ ಅಂತ ಹೇಳಿದ್ರು ನಾನು ಇರ್ತೀನಿ. ಇಲ್ಬಾ. ಮೇ ಗಾಡ್ ಬ್ಲೆಸ್ ಯು. ನಿತ್ಯ, ಇದನ್ನ ಹೊಸ ಬೈಕಾ? ಹೌದು ಸಿಸ್ಟರ್, ಅಪ್ಪ ಕೊಡ್ಸಿದ್ದು. ಅಪ್ಪನ್ನ ಕೇಳ್ದೆ ಅಂತೇಳು. ಸ್ಕೂಲಿಗೆ ಲೇಟ್ ಆಯ್ತು, ಬರ್ತೀನಿ ಸಿಸ್ಟರ್. ನೋಡ್ಕೋ, ಹುಷಾರು. ಏ ನಿತ್ಯ ಅಕ್ಕ ಹೋಗ್ತಿದ್ದಾರೆ. ನಿತ್ಯ ಅಕ್ಕ ಬಾಯ್ ಹೇಳ್ದೇನೆ ಹೋಗ್ತಾ ಇದ್ದೀರಾ? ಹೇಗ್ ಕಂಡಿಡಿತಾಳೆ ನೋಡು ಕಳ್ಳಿ. ಬಾಯ್ ಬಾಯ್. ಆ ಏಯ್ ನಿಂತ್ಕೊಳ. ಏನೋ ಪಂಕ್ ಬಿಡ್ತಿದ್ಯಾ? ನಾಳೆನಾದ್ರೂ ಕತ್ತರಿಸ್ತೀಯಾ ಇಲ್ವೋ? ಹೋಗೋ, ಹೊರಡ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪೇಜ್ ನಂಬರ್ 147 ಅಲ್ಲಿ KR ಥಿಯರಿ ತೆಗಿರಿ. ಲೇ, ನಾವು ಹೋಗ್ತೀವಿ ಕಣ. ಇಲ್ಲ ಮಗ ನಿಂತ್ಕೊಳ್ಳೋ. ಆಗಿಲ್ಲ ಕಣ, ಬಾರ ಹೋಗೋಣ.
ಇನ್ನೆರಡು ರೌಂಡ್ ಓಡೋಣ ಬಾರೋ. 2 ರೌಂಡಾ? ಓಕೆ ಗಾಯ್ಸ್, ಇದನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು ನಿಮಿಷ. ಬನ್ನಿ ಸರ್. ಅಯ್ಯಯ್ಯೋ, ಏನ್ ಮೇಡಮ್ ನಿದ್ದೆ ಮಾಡ್ತಾವ್ರೆ? ಮ್ಯಾಮ್ ಕೇಳೋದೇ ಇಲ್ವಾ ನೀವು? ಎದ್ದಾಡ್ರಾ? Good morning, ಮಾರ್ನಿಂಗ್ sir. ಸರ್. ಗುಡ್ ಮಾರ್ನಿಂಗ್. ಈ ವಾರ ನಮ್ಮ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಬರ್ತಿದೆ. ಸೊ ಎಲ್ಲರೂ ನಿಮ್ಮ ಹೆಸರು ಬರ್ಕೊಂಬಂದು ಟೀಚರಿಗೆ ಕೊಟ್ಬಿಡಿ. ಎಲ್ಲ ಇಸ್ಕೊಂಡು ಇಟ್ಕೊಂಡಿರಿ ಮೇಡಮ್, ಸರಿನಾ? ಆ 4 ಜನ ಬಂದಿಲ್ವಾ? ಬಂದ್ರು ನೋಡಿ. ಅಯ್ಯೋ ನನ್ನ ಮಕ್ಳ, ಇಷ್ಟು ಬೇಗ ಓಡ್ ಮುಗಿಸ್ಬಿಟ್ರಾ? ಬಂದಿರೋ ಟೈಮ್ ನೋಡು. ಹೋಗಲ್ಲ ಈ ನಿಮ್ದೆಲ್ಲ ಬಾಯಿ ಮುಖ ನೋಡು, ಮುಖ. ಹೋಗ್ ಮೊದಲು ಕೂದಲು ಕಟ್ ಮಾಡಲ್ಲ. ಲೇಟ್ ಮಾಡ್ತೀರಾ ಅಂತ ಗೊತ್ತು. ರೆಕಾರ್ಡ್ನ ಸಬ್ಮಿಟ್ ಮಾಡ್ಬೇಕಲ್ವಾ? ಹೋಗಿ. ಎಲ್ಲರೂ ಸಬ್ಮಿಟ್ ಮಾಡಿದ್ರಾ? ಓಕೆ. ಯಾರು? ಸ್ವಾತಿನಾ? ಲೇ ಕ್ಲಾಸ್ ರೂಮ ಏನ್ರ ಇದು? ಓಕೆ, ನೆಕ್ಸ್ಟ್ ಯಾರು? ನಾನು ಅವತ್ತೇ ಡಿಸೈಡ್ ಮಾಡಿದೆ, ಫಾರಿನ್ ಗಾಡೀಲಿ ಬರ್ತೀನಿ. ನಾನು ಬಂದು ನಿಂತ್ಕೊಂಡಿಲ್ಲ ಅಂದ್ರೆ ನಾನು ರಜನಿಕಾಂತೆ ಅಲ್ಲೇ ಹಾಕೋಣ. ಏ ಅಲ್ಲಿ ನೋಡಿ. ಹೌದು ಹೌದಲ್ವಾ? ಹಾ, ಸಖತ್ತಾಗಿದೆ. ಹಾ, ಎಸಿ. ಏನೂ ಇಲ್ಲ, ಹೋಗೋ. ಹಾ, ಅವಳಿಸನ್ ಬರ್ದ್ಬಿಟ್ಟೆ ಎಸಿ. ಏ ಬೇಡ ಬೇಡ, ಏ ಬೇಡ. ಐಸಾ ನಂಬರ್ ಬಿಟ್ಟು ಬೇರೆ ಎಲ್ಲ ನಂಬರು ಕೇಳ್ಬೋದು ನೀವು. ಶುರು ಮಾಡೋಣ. ಮೋನಿಕಾ ಯಾರ? 10 ರೂಪಾಯಿ ಕೊಟ್ಬಿಡೋ. ದಿವ್ಯಾ ನಾನು ಕೊಡ. ಫಸ್ಟ್ ಕಾಸು ಕೊಡಲ್ಲ. ತಗೋ. ಹಾ, ನೆಕ್ಸ್ಟ್ ಲವ್ ಮಗ. ಏನ್ ಮಗ? ಹಾ, ಶಾಲಿನಿನಾ? ಇಲ್ಲ, ಅವ್ರ ಅಮ್ಮನ ನಂಬರ. ಯಾವಾಗ ಫೋನ್ ಮಾಡಿದ್ರು ಅವ್ರ ಅಮ್ಮ ಬೈಯುತ್ತೆ ಅಂತಾಳೆ. ಅವ್ರ ಅಮ್ಮನ ಹತ್ರನೇ ಮಾತಾಡ್ಕೊಂಡ್ಬಿಡ್ತೀನಿ. ಹಂಗಾರೆ 20 ಕೊಡು. 20 ರೂಪಾಯಿ ಏನ್ ಮಗ? ತಗೋ 40 ಇಟ್ಕ. ಹಂಗಾದ್ರೆ ಇಬ್ರ ಅಮ್ಮಂದ್ರು ನಂಬರ್ ತಗೋ. ನೆಕ್ಸ್ಟ್ ಲೋ, ಸ್ವಲ್ಪ ಸೈಡಿಗೆ ಬರ್ರ. ಒಳ್ಳೆ ದುಡ್ಡಾಯ್ತು ಕಣೋ. ನೆಕ್ಸ್ಟ್ ಯಾರ? 5 ರೂಪಾಯಿಗೆಲ್ಲ ಹಳೆ ನಂಬರ್. ಓಕೆನಾ? ನಿಮ್ಮ ಅಪ್ಪನ ನಂಬರ್ ಕೊಡ. ಓಡ್ರಲ್ಲ ಓಡ. ಮಚ್ಚ ಸೂಪರ್ ಕಣ. ಇಟ್ಸ್ ವರ್ಕಿಂಗ್. ಇಷ್ಟು ಸಾಕು ಕಣ. ಇವಾಗ ಹೇಳು, ಇದನ್ನಿಟ್ಕೊಂಡು ಏನು ಮಾಡೋಣ? ಲೋ, ಇದನ್ನ ಯೂಸ್ ಮಾಡ್ಕೊಂಡು ಕ್ರಾಚ್ ಚೆಕ್ ಅಷ್ಟೇ ಅಲ್ಲ ಕಣೋ. ಹೌದಾ? ಡೇಟಾ ಹ್ಯಾಕ್ ಮಾಡ್ಬೋದು, ಹಾ. IP ಅಡ್ರೆಸ್ ಹ್ಯಾಕ್ ಮಾಡ್ಬೋದು, ಫಿಶಿಂಗ್ ಲಿಂಕ್ ಯೂಸ್ ಮಾಡಿ ಎಂಥ ಡಿವೈಸ್ ಆದ್ರೂ ಹ್ಯಾಕ್ ಮಾಡ್ಬೋದು. ಇವಾಗ ಏನು ಮಾಡೋಣ? ಇವಾಗ ನೋಡು ಮಗ, ಹ್ಯಾಕಿಂಗಲ್ಲಿ ಮುಖ್ಯವಾದ ವಿಷಯನೇ IP ಅಡ್ರೆಸ್ನ ಅವಾಗ ಶಿಫ್ಟ್ ಮಾಡ್ತಾನೆ ಇರಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲನೂ ಶಿಫ್ಟ್ ಆಗೋಕೆ ಸ್ಟಾರ್ಟ್ ಆಯಿತು. ಇನ್ನು 10 ಸೆಕೆಂಡ್ಸಲ್ಲಿ ಅವಳು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ನಾವು ಇಲ್ಲಿಂದನೇ ಲೈವಾಗಿ ಕೇಳ್ಕೊಬೋದು. ನೀ ಅವನ ಜೊತೆ ಮಾತಾಡ್ಬೇಕು ಕಣೆ. ಯಾವ್ದಾದ್ರು ಒಂದು ಐಡಿಯಾ ಕೊಡೆ. ಸೂಪರ್ ಮಗ, ಮಾತಾಡ್ಬಿಡೆ. ಸಾಕತ್ತು ಕಣ. ಎಲ್ಲ ಒಂದು ಐಡಿಯಾನಾ? ಇವಾಗ ಏನ್ ಮಾಡ್ತೀನಿ ಅಂತ ನೋಡು. ನಾಳೆ ನೋಡ್ಕೋತೀನಿ. ಅವನು ಅರ್ಥೇ ಇಲ್ಲ, ಯಾಕೆ ಕಷ್ಟಪಡ್ತೀಯಾ? ನಿಮ್ ಹುಡ್ಗನ್ ಹೋಲಿಸ್ಕೊಂಡ್ರೆ ಇವ್ನು ಎಷ್ಟೋ ಪರವಾಗಿಲ್ಲ. ನಿನ್ ಹುಡ್ಗನ್ಗೆ 10ಕ್ಕೆ 2 ಮಾರ್ಕ್ಸ್ ಅಷ್ಟೇ. ನನ್ ಹುಡ್ಗನ್ಗೆ 10ಕ್ಕೆ 10 ಕೊಡ್ತೀನಿ. ಹೌದೌದು, ಆ ಮಗುಗ್ 10 ಕತ್ತ. ಅವ್ನ್ ಹೋಲಿಸ್ಕೊಂಡ್ರೆ ನಮ್ಮ ಹುಡ್ಗನೇ ಬೆಟರು. ಸ್ವಲ್ಪ ಸುಮಾರಾಗಾದ್ರೂ ಇದಾನೆ. ಏನಮ್ಮ? ಹಲೋ, ಕ್ಲಾಸಲ್ಲಿ ಏನು ಗೊತ್ತಿದ್ರು ಅಮಾಯಕರ ಥರ ಇದ್ಬಿಟ್ಟು ಯಾರು? ಈ ಹುಡುಗರಿಗೆ ಮಾರ್ಕ್ ಹಾಕ್ತಿದ್ದೀರಾ? ಹಲೋ ಹಾ? ಹಲೋ, ಯಾರದು? ಹಲೋ 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 ಹಲೋ, ಯಾರು? ಹಲೋ ಲೈ, ಹಲೋ, ನನ್ನ ವಾಯ್ಸು ಕೇಳಿಸ್ತಾ? ನಿನ್ನ ವಾಯ್ಸ್ನ ರೂಟ್ ಮಾಡಿ ಲೈನಲ್ಲಿರೋದು? ಅದೆಲ್ಲ ಕೇಳಿಸಲ್ಲ. ನೀ ಧೈರ್ಯವಾಗಿ ಮಾತಾಡು. ಓಕೆ ಕಣ. ಹಲೋ, ನೀವು ಹೇಳಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ಗೆ. ಆಗ ನಾಳೆ ಕ್ಲಾಸಲ್ಲಿ ನಿನ್ ಜೊತೆನೇ ಇರ್ತೀನಿ. ಬೇಕಿದ್ರೆ ಕಂಡಿಡಿ. ಏ, ಯಾರೋ ನಮ್ಮ ಸ್ಕೂಲ್ ಅವರೇ ಕಣೆ ಮಾಡ್ತಾ ಇರೋದು. ಓ ಹೌದಾ? ಏನೇ ಮಾಡೋದು? ಇದನ್ನ ಇಟ್ಕೊಂಡು ಏನ್ ಮಾಡ್ತೀನಿ ಅಂತ ನೋಡು. ಕನೆಕ್ಟ್ ಮಾಡೋ. ಏಯ್, ಏನ್ ಎದ್ರಕೋತಿದ್ಯಾ? ಇಲ್ಲ ಮಗ. ಏನೇ ನಡೆದ್ರು ಅಪ್ಪ ಇದ್ದಾರೆ, ಅವ್ರು ನೋಡ್ಕೋತಾರೆ. ಮಾಡು. ಆ ನಂಬರಿಗೆ ಫೋನ್ ಮಾಡಿ ನಾನು ಕೇಳಿದ್ದ ಅಮೌಂಟ್ನ ಹೇಳು. ಲೋ ಮಗ, ಇವತ್ತೇ ಕಣೋ ಕೊನೆ ದಿನ. ಇವತ್ತು ಬಿಟ್ರೆ ಅಷ್ಟೇ ಕಣೋ, ಅವಳು ಹೋಗ್ಬಿಡ್ತಾಳೆ ಕಣೋ. ಏ, ನಾನು ನೋಡ್ಕೋತೀನಿ ಬಾರೋ. ಏಯ್, ಹಿಂದೆ ಹೋಗ.
ಪರ್ಸ್ ಎಲ್ಲಿದೆ? ಹೇ ಗೌತಮ್, ಏನೋ ಆಯ್ತು? ಹೋಗಿ ಫ್ಯಾನ್ ಆನ್ ಮಾಡ್ಕೋ. ಓಕೆ ಮ್ಯಾಮ್. ಅಪ್ಪ, ಬಾರೋ ಇಲ್ಲಿ. ಏನೋ ಇದು? ನನ್ ಕಾಸೆ ಅಪ್ಪ. ನಿನ್ ಕಾಸ? ಹಾ, ಎಲ್ಲಿಂದ ಬಂದಿಷ್ಟು ದುಡ್ಡು? ನಾನ್ ಸಂಪಾದನೆ ಮಾಡಿದ್ದಪ್ಪ. ಬಿಟ್ಟ ಹಂಗೆ ಕಾಲೇಜ್ಗೆ ಹೋಗ್ತಿರೋಂತ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಹೆಂಗ್ ಬಂತಿದ್ದು? ಅಪ್ಪ, ನಿನ್ ಸಂಪಾದನೆ ನಾನು ಯಾವತ್ತಾದ್ರೂ ಕೇಳಿದಿನ? ನನ್ ವಿಷಯಕ್ಕೆ ತಲೆ ಹಾಕ್ಬೇಡಿ. ನಾಳೆಗೆ ಉದ್ದ ಆಗ್ತಿದೆ, ಸಾಯಿಸ್ಬಿಡ್ತೀನಿ. ನಾನ್ ಸಂಪಾದನೆ ಮಾಡಿದ ದುಡ್ಡಿಗೆ ಲೆಕ್ಕ ಇದೆ. ನಂಗಿದು ಮೋಸದ ದುಡ್ಡು ಅನಿಸ್ತಿದೆ. ಎಲ್ಲಿಂದ ತಂದು ಅಲ್ಲಿಗೆ ತಗೊಂಡೋಗಿ ಇಟ್ಬಿಡು, ಇಲ್ಲ ಸಿಗದಾಕ್ಬಿಡ್ತೀನಿ. ಹುಲ್ಲಿ ಹೊಟ್ಟೆಲ್ ನಾಯಿ ತರ. ಹೇ ನಡಿ, ಏನಂತ ಉಟ್ಬಿಟ್ನು? ಕಯಲ್, ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಏನೂ ಇಲ್ಲ ಮೇಡಮ್, ಏನೂ ಇಲ್ಲ. ಯಾಕೆ ಅಳ್ತಾ ಇದ್ದೀರಾ? ಏನೂ ಇಲ್ಲ ಮೇಡಮ್. ಏನಾದ್ರೂ ಪ್ರಾಬ್ಲಮಾ? ಮ್ಯಾಮ್, ನಿಮಗೆ ಸಿ ಸೆಕ್ಷನ್ ಗೌತಮ್ ಗೊತ್ತಲ್ವಾ? ಗೊತ್ತು. ಅವನು ಸ್ವಲ್ಪ ಹೊತ್ತಿಗೆ ಮುಂಚೆ. ಓಕೆ, ಲಂಚ್ಗೆ ಹೋಗಿ. ಮ್ಯಾಮ್, ನಿಮ್ಮ ಹತ್ರ ಚಿಕ್ಕದಾಗ ಒಂದು ಡೌಟ್ ಕೇಳಬೇಕಲ್ಲ? ಹಾಂ, ಹೇಳು ಗೌತಮ್. ಅದು ಬಂದು ನೀವು ಮದುವೆಯಾಗಿ ಎಷ್ಟು ವರ್ಷ ಮ್ಯಾಮ್ ಆಯಿತು? ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರ? ಏನು ಗೌತಮ್, ನಿಮ್ಗೆ ಯಾಕಿದೆಲ್ಲ? ಅದೆಲ್ಲ ಏನಿಲ್ಲ ಮ್ಯಾಮ್, ಸುಮ್ಮನೆ ಮ್ಯಾಮ್ ಕೇಳಿದೆ. ನೈಟ್ 9 ಗಂಟೆ ಮೇಲೆ ಏನು ಮಾಡೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ ನಿಮ್ಮ ಪಕ್ಕದಲ್ಲಿ. ನೀವು ಏನಾದರೂ ಮಾಡ್ಬೋದು ತಾನೆ ಮ್ಯಾಮ್? ಮ್ಯಾಮ್, ಇಷ್ಟು ಸೀರಿಯಸ್ ವಿಷಯನ ನಿಮ್ಮೊಳಗೆ ಇಟ್ಕೊಂಡು ಕೂತಿದ್ದೀರಾ? ಇಂಥ ವಿಷಯಗಳನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ.
ಸರಿ ಒಟ್ಟಿಗೆ ನೋಡ್ಕೊಳ್ಳೋಣ. ಭವ್ಯ, ಹಾ ಮ್ಯಾಮ್. ಗೌತಮ್ ಎಲ್ಲಿ ಅಂತ ಗೊತ್ತಾ? ಹಾ ಮ್ಯಾಮ್. ಅವನನ್ನು ನಾನು ಕರ್ದೆ ಅಂತ ಹೇಳ್ಬಿಡು. ಹಾ ಓಕೆ ಮ್ಯಾಮ್. ಅಲ್ಲಿ ನೋಡ ನನ್ನ ಮಗನ ಹೆಂಗ್ ಕೂತವನೆ ಅಂತ. ಶೂಟು ಹಾಕಲ್ಲ, ರೂಟು ಹಾಕಲ್ಲ, ಸುಮ್ಮನೆ ಕೂತಿರ್ತಾನೆ ಯಾವಾಗ ನೋಡಿದ್ರು. ನಿನಗೊಂದು ಚಾನ್ಸ್ ಕೊಟ್ರೆ ಹಾಕ್ಬಿಡ್ತೀಯಲ್ಲ. ಎಲ್ಲೋ ನಮ್ಗೆಲ್ಲ ಬಾಲೆ ಸಿಗಲ್ವಲ್ಲೋ. ಏನೋ ಗೌತಮ್, ಏನು? ನಿನ್ನ ನಿತ್ಯ ಮ್ಯಾಮ್ ಸ್ಟಾಫ್ ರೂಮ್ ಕರೀತಿದ್ದಾರೆ. ಯಾಕೆ? ಗೊತ್ತಿಲ್ಲ, ಕರೀತಿದ್ದಾರೆ. ಸರಿ ಬರ್ತೀನಿ, ಹೋಗು. ಲೇ, ನೆಕ್ಸ್ಟ್ ಮ್ಯಾಚಿಗೆ ಹೋಗ್ತಿದ್ದೀನಿ, ಬರ್ತೀಯನಾ? ಏ ನಾ ಬರೋದಿಲ್ಲ, ನೀನು ಹೋಗು. ಮ್ಯಾಮ್ ಕರೆದ್ರ ಮ್ಯಾಮ್? ಏನು ಮಾಡ್ತಾ ಇದ್ಯಾ? ನೀನ್ ಮಾಡಿರೋ ಕೆಲಸ ಹೊರಗಡೆ ಏನಾದರೂ ಗೊತ್ತಾದ್ರೆ ನಿನ್ ಲೈಫನ್ನ ಜೈಲಿಂದ ಶುರು ಮಾಡಬೇಕಾಗತ್ತೆ. ನಮ್ಮಪ್ಪ ಲಾಯರ್, ಇರು ಹೇಳ್ತೀನಿ ನಾನು. ಮ್ಯಾಮ್, ಇದು ನನಗೂ ಅವ್ರಿಗೂ ಇರೋ ಸಮಸ್ಯೆ. ಕೆಲಸ ಇಲ್ಲದೆ ಮಧ್ಯದಲ್ಲಿ ಬರಬೇಕಾಗಿಲ್ಲ. ನಿನ್ನ ಏನು ಕಾಯಲ್ ಮ್ಯಾಮ್, ಜನ ಸೇರಿಸ್ತಿದ್ದೀರಾ? ಅಷ್ಟು ಹೇಳಿದ್ರು ನಿಮಗೆ ಭಯ ಇಲ್ಲ ಅಲ್ಲ? ನಿಮ್ಮ ಹತ್ರ ಮಾತ್ರ ಮುಗಿಸೋಣ ಅಂದ್ಕೊಂಡೆ. ಇವಾಗ ನೀವು ಮಾತಾಡೋದು ನೋಡ್ತಿದ್ರೆ ನಿಮ್ಮ ಫೋನಲ್ಲಿ ಒಂದು ಬಗ್ ಇಡಬೇಕು ಅನ್ನಿಸ್ತಿದೆ. ನಿನ್ನ ನಿನಗೆ ID ಕಾರ್ಡ್ ಬೇರೆ ಕೊಡಿಲಿ. ಏಯ್, ನಿಮ್ಮಿಬ್ರಿಗೂ ಎಚ್ಚಿ ಹೋಗ. ಲೋ ಗೌತಮ್, ನಿಂತ್ಕೊಳ್ಳೋ. ಹೊಡೆದ್ಬಿಟ್ಲ? ಹೊಡೆದ್ಲಾ? ಏನು ಹೇಳ್ತಾ ಇದೆಯಾ? ಸುಮ್ಮನೆ ಬಿಡ್ಬಾರ್ದು ಕಣ ಅವಳನ್ನ. ಲೋ ಮಗ, ಅಲ್ಲಿ ನೋಡ ಅವನ್ನ ಸರಿಯಾಗಿ ಕೊಟ್ಟವ್ರೆ. ಹೌದೌದು, ಹೊರಟು. ನೀನು ಅಪ್ಪ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಕಾಲೇಜ್ಗೆ ಫೋನ್ ತಗೊಂಡೋಗ್ಬೇಡ ಅಂತ. ಮನೆಗೆ ಬಾ, ನಿಂಗೆ ಕೈಯೋ ಕಾಲು ತೆಗಿತೀನಿ. ಅಪ್ಪ, ಲೂಸ್ ತರ ಮಾತಾಡ್ಬೇಡಪ್ಪ. ಟೀಚರ್ ಹೊಡೆದ್ರು ಅಂತ ಹೇಳ್ತಿದ್ದೀನಿ, ಸುಮ್ಮನೆ ಮಾತಾಡ್ತಿದ್ಯಾ? ನಿನ್ ಪಡಗ್ ನೀನು ಲೇ ಬಂದೆ ಅಂತ ಅಂದ್ಕೋ, ಅಲ್ಲೇ ಊತ ಹಾಕ್ಬಿಡ್ತೀನಿ. ಟೀಚರ್ ಮೇಲೆ ಹೊಡೆದೇ ಹೊಡಿತಾರೆ. ನೀನು ತಪ್ಪು ಮಾಡಿರ್ತೀಯ, ಅದಕ್ಕೆ ಹೊಡೆದಿರ್ತಾರೆ. ಅಪ್ಪ, ನಾನು ಏನು ತಪ್ಪು ಮಾಡಿಲ್ಲಪ್ಪ. ಹೌದು ಕಣ, ನಂಬಿಟ್ಟೆ. ಇವಾಗ ನೀನ್ ಬರ್ತಾ ಇಲ್ಲ, ಅಮ್ಮಗ್ ಫೋನ್ ಮಾಡ್ಲಾ? ಅಮ್ಮ, ಇವ್ ನಾಳಾಗಿರೋದೆ ಅವಳಿಂದ. ಇರೋ ಬರ್ತೀನಿ, ಫೋನ್ ಇಡೋ. ಸತ್ಲು ಕಣ ಅವಳು. ಅಯ್ಯೋ, ಈ ನನ್ನ ಮಗ ಒಬ್ಬ. ಲೇ ಕರಿಯ, ಇಲ್ಲಿ ಬರ. ಚಿಕ್ಕಪ್ಪ, ಒಂದ್ ನಿಮಿಷ. ಲೇ ಚಿ ಬಾ. ನಿಮ್ಮಪ್ಪ ನಿನ್ನ ಅಮೋಸ ದಿವಸ ಹುಟ್ಟಿಸಿದ್ನ. ರಾವು ಕಾಲದಲ್ಲಿ ಗೌತಮ್ ಸ್ಕೂಲ್ ಸಮಸ್ಯೆ ಮಾಡ್ಕೊಂಡಿದ್ದಾನೆ. ನೀನ್ ಹೋಗಿ ಅದೇನಂತ ನೋಡ್ಕೊಂಬೋಗು, ಬೇಗ ಹೋಗು. ಸ್ಕೂಲ್ಗ ಏನಾಯ್ತು? ಓದೋ ವಯಸ್ಸಲ್ಲೇ ಹೋಗ್ಲಿಲ್ಲ. ಏನದೆ? ಸರಿ ಹೋಗ್ತೀನಿ. ನೀನ್ ನಂಬ್ಕೊಂಡ್ ಕೊಡ್ತಿರೋ ಮೊದಲನೇ ಕೆಲಸ ಸರಿಯಾಗಿ ಮುಗಿಸ್ಕೊಂಬಾ. ಇಲ್ಲ, ಸ್ವಲ್ಪ ಭಯ ಆಗ್ತಿದೆ. ನನ್ನಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಏನ್ ಹೇಳ್ತಾ ಇದ್ದೀರಾ? ಮೊದಲು ಹೆದರ್ಕೊಳ್ಳೋದನ್ನ ನಿಲ್ಸಿ. ಇದ್ರ ಬಗ್ಗೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ನೀವು ಸ್ಟ್ರಾಂಗ್ ಆಗಿರಿ. ಇಲ್ಲ ಮ್ಯಾಮ್, ನಮ್ಮ ಅಣ್ಣನೇ ಪೊಲೀಸು, ಆದರೂ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು ಮ್ಯಾಮ್. ಕಯಲ್, ನೀವು ಹೀಗೆ ಎದುರ್ಕೊಂಡ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ? ಸರಿ, ಅಣ್ಣನೂ ಬೇಡ, ಅಪ್ಪನೂ ಬೇಡ. ನನ್ನ ಫ್ರೆಂಡ್ ಒಬ್ಬ ದೊಡ್ಡ ಲಾಯರ್ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದ. ಅವನ ಹತ್ರ ಹೋಗಿ ಮಾತಾಡೋಣ. ಬನ್ನಿ. ಅಲ್ಲಿ ನೋಡು, ಅವ್ರ ಅಣ್ಣ ನಿಂತವ್ರೆ. ಲೋ, ಸುಮ್ಮನೆ ಬಾಯಿ ತೆಗಿಬೇಡ. ಏನಾಯ್ತು? ಇಲ್ಲಿ ನೋಡೋಣ. ಯಾರೋ ಹಿಂಗ್ ಹೊಡೆದವ್ರೆ? ಎಲ್ಲ ಟೀಚರೇ, ಅವಳನ್ನ ಸುಮ್ಮನೆ ಬಿಡಬಾರ್ದಣ್ಣ. ಬಿಟ್ಟಾಕೋ, ಮಾತಾಡಿದ್ರಾಯ್ತು.
ಅವ್ರು ಈ ಕಡೆನೆ ಬರ್ತಾರೆ. ನಾನು ಇರೋದು ನೋಡ್ರೆ ಓಡೋಗ್ಬಿಡ್ತಾರೆ. ನಾನು ಅಲ್ಲಿ ನಿಂತಿರ್ತೀನಿ, ನೀವು ನೋಡಿ ಮುಗಿಸ್ಬಿಡಿ. ಹಸಿರು ಕಲರ್ ಸ್ಕೂಟಿ ಅಣ್ಣ, ಬಿಡಬೇಡಿ. ಕರೆಕ್ಟಾಗೆ ಹುಟ್ಟವನೆ, ಎತ್ಬಿಡ್ಬೇಕಂತೆ. ಮ್ಯಾಮ್, ಒಂದು ನಿಮಿಷ ಮೇಡಮ್. ನಮಸ್ತೆ ಮೇಡಮ್. ನಿತ್ಯ ಟೀಚರ್ ಅಲ್ವಾ ನೀವು? ಸುಮ್ಮನೆ ಹೇಳಿ. ಹೌದು, ನೀವು? ನಾನು ಗೌತಮ್ ಅವ್ರ ಅಣ್ಣ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು ಹಂಗಡ್ದಿದ್ದೀರ ಅವನಿಗೆ? ಸರ್, ಅವ್ನು ಏನು ಮಾಡಿದ್ದಾನೆ ಅಂತ ಗೊತ್ತಾದ್ರೆ ನೀವೇ ಹೊಡಿತೀರಾ. ನಮ್ಮ ಮನೆ ಹುಡುಗನ ಹೆಂಗೆ ನೋಡ್ಕೊಬೇಕಂತ ಗೊತ್ತು. ಏನು ಕೊಡಿದ್ರಿ ಅಂತ ಹೇಳ್ಬಿಟ್ಟು ಹೋಗ್ರಿ. ಏನು ಕೊಡಿದ್ರಿ? ಜಾಗ ಬಿಡಿ, ನಾನು ಹೋಗ್ಬೇಕು. ಉತ್ತರ ಹೇಳ್ಬಿಟ್ಟು ಹೋಗಿ. ಅವನೇನೇ ತಪ್ಪು ಮಾಡಿರ್ಬೋದು, ನೀವು ಪೇರೆಂಟ್ಸ್ ಕೇಳಬೇಕಾಗಿತ್ತು. ಇದೆಲ್ಲ ಬೇಕಾಗಿರ್ಲಿಲ್ವಲ್ಲ? ಅದು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದು ಇನ್ನೋಡ ಕಾರ್ ಒಳಗಡೆ ದಡಿ ಇಟ್ಟಿದ್ದೀನಿ. ತೆಗೆದ ಹುಡುಗಿಗೆ ಹೊಡೆದ್ಬಿಡು. ನಾನು ಹೇಳಿದ ತಕ್ಷಣ ಹೊಡೆದ್ಬಿಡು ನೀನು. ಮತ್ತೆ ಯಾವಾಗ ನಾವು ದೊಡ್ಡ ಸರ್, ಮನುಷ್ಯರಾಗ್ತೀವಿ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳೋ ವಿಚಾರ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಇವಾಗ ದಾರಿ ಬಿಡಿ. ಹೇಯ್, ಏನೋ ಮಾಡಿದ್ರೆ ನೀವು? ಹೋಗಿ, ನೀವು ಹೋಗಿ ಇಲ್ಲಿಂದ. ಹೋಗ್ತಿದ್ರು ನೋಡ್ರು. ಆ ಹುಡುಗಿ ಕೊಡಿದ್ರೆ ತಾನೇ ಅಣ್ಣ ನನಗೆ ಯಾವ್ದಾದ್ರು ಪೋಸ್ಟ್. ಕೊಡ್ತಾರೆ, ಸರ್ರೇ ಕೊಡ್ತಾರೆ. ಅಯ್ಯೋ, ನಿಮ್ಮನ್ನ ಬಿಡು ಅಣ್ಣ. ನನ್ನ ನೀ ಕೆಲಸ ಮಾಡಿಸ್ಬಿಟ್ರಲ್ಲ, ಹುಚ್ಚ ಮಕ್ಕಳ್ರ. ಇರೋ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಇದು? ಇವ್ರ ಬಡಿ ಸಾಯ್ತಾ ಇಲ್ಲ. ಏನೋ ಮಾತಾಡ್ದೆ ಚಿಕ್ಕಪ್ಪ, ಏನ್ ಹೇಳ್ತಾರೋ ಅವರು? ಒಂದ್ ಜಾಗದಲ್ಲಿ ಒಂದು ಸಮಸ್ಯೆ ಆಯ್ತು. ರಮೇಶ ಮತ್ತೆ ಕಮೇಶ ಏನೋ ಸಮಸ್ಯೆ ಮಾಡಿದಿರ ಅನ್ಸುತ್ತೆ ನಂಗೆ. ನನ್ನ ಹೆಸರು ಏನಾದ್ರು ಚೂರ್ ಕಳಾಕ ಬಂದ್ರು ಒಬ್ಬನು ಜೀವಂತವಾಗಿರಲ್ಲ, ನೆನ್ಪಿಡ್ಕೋ. ಸರಿ ಚಿಕ್ಕಪ್ಪ. ಏಯ್, ನೀನ್ ಮೊದ್ಲು ಮನೆಗೆ ಹೋಗು. ಏಯ್, ನಿನ್ ಗಾಡಿ ಹತ್ತೋ. ಏಯ್, ಹತ್ರ. ಅಮ್ಮ, ನಿತ್ಯ ಅಕ್ಕ ಬರ್ತಿದ್ದಾರೆ. ನಿತ್ಯ ಯಾಕೆ ಈಗ ಬರ್ತಿದ್ದಾಳೆ? ಏ, ಇರು ಇರು. ಅಕ್ಕ, ಎಲ್ಲಕ್ಕ ಇದ್ದೀರಾ? ನನ್ನ ಹೆಸರು ಏನಾದ್ರು ಚೂರ್ ಕಳಾಕ ಬಂದ್ರು ಒಬ್ಬನು ಜೀವಂತವಾಗಿರಲ್ಲ. ಅಕ್ಕ, ನಿತ್ಯ ಅಕ್ಕ, ಅಕ್ಕ, ಏನಕ್ಕ ಆಯ್ತು? ಅಯ್ಯಯ್ಯೋ ಅಕ್ಕ, ಅಮ್ಮ, ಅಕ್ಕ, ಅಕ್ಕ ಏನಾಯ್ತಕ್ಕ? ಅಪ್ಪ, ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ಸ್ ಅಪ್ಪ. ಇನ್ನು ಏನಮ್ಮ ಮಾಡ್ತಿದ್ಯಾ? ಅಪ್ಪ, ಈಗಷ್ಟೇ ಎಲ್ಲರೂ ವಿಶ್ ಮಾಡಕ್ ಶುರು ಮಾಡಿದ್ದಾರೆ. ಸರಿನಮ್ಮ, ನಾನು ಮಲ್ಕೋತೀನಿ. ಓಕೆ ಅಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಹ್ಯಾಪಿ ಬರ್ಡೇ ಮ್ಯಾಮ್. ಯಾಕಮ್ಮ ಲೇಟು? ತುಂಬಾ ಟ್ರಾಫಿಕ್ ಇತ್ತಪ್ಪ.
ಅದಕ್ಕೆ ಲೇಟ್ ಆಯ್ತು. ಅಪ್ಪ, ಏನಮ್ಮ? ನಾನು ಜಪಾನಲ್ಲಿ ನಡೆದ ಒಂದು ಕೇಸ್ ಫೈಲ್ನ ಓದ್ದೆ. ಅದೊಂದು ಕಾರ್ ಆಕ್ಸಿಡೆಂಟ್ ಅಪ್ಪ. ಆದ್ರೆ ಅಲ್ಲಿರೋ ಪೊಲೀಸ್ ಅವರು ಅದೊಂದು ನಾರ್ಮಲ್ ಆಕ್ಸಿಡೆಂಟ್ ಅಂತ ಫೈಲ್ ಮಾಡಿದ್ರು. ಆದ್ರೆ ಆ ಊರಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಬರೋ ಸುದೀಪ್ ಥರ ಪೊಲೀಸ್ ಈ ಕೇಸ್ನ ಬೇರೆ ಆಂಗಲ್ ಅಲ್ಲಿ ನೋಡಿದ್ರು. ಇದ್ಯಾಕೊಂದು ಮರ್ಡರ್ ಕೇಸ್ ಆಗಿರ್ಬಾರ್ದು ಅಂತ ಯೋಚಿಸಿದ್ರು. ಆಗ ಬ್ಯಾಕ್ ಸೀಟ್ ಅಲ್ಲಿ ಒಂದು ಪ್ರಾಣಿ ಸತ್ತು ಹೋಗಿತ್ತು. ಅದ್ರ ಬ್ಲಡ್ ಸ್ಯಾಂಪಲ್ ನ ಫಾರೆನ್ಸಿಕ್ ಕಳ್ಸಿ ಟೆಸ್ಟ್ ಮಾಡಿಸಿ ಇದು ಕೇಸಲ್ಲಿ ಮುಂಚೆನೆ ಸಿಕ್ಕಾಕೊಂಡಿದ್ದೊಬ್ಬನ್ಗೆ ಮ್ಯಾಚ್ ಆಗತ್ತೆ. ಆಮೇಲೆ ಅಲ್ಲಿದ್ದು ಪೊಲೀಸರೆಲ್ಲ ಶಾಕ್ ಆಗೋದ್ರು. ಆ ಕೇಸೇ ಉಲ್ಟಾಗೋಯ್ತು. ನಮ್ಮೂರಲ್ಲಿ ಈ ತರ ಎಲ್ಲ ಮಿಸ್ಟ್ರಿ ಕೇಸ್ ನಡೆಯಲ್ಲಪ್ಪ. ನಮ್ಮೂರಲ್ಲೇನಮ್ಮ ಕೊಲೆ ಮಾಡ್ದೋನು ಯಾವ್ದಾದ್ರು ಒಂದು ಅಥವಾ ವೆಪನ್ನೇ ಬಿಟ್ಟೋಗಿರ್ತಾನೆ, ಇಲ್ಲ CCTV ಮುಂದೆ ಕೊಲೆ ಮಾಡಿರ್ತಾನೆ. ಅದ್ರಲ್ಲಿ ಏನಮ್ಮ ಮಿಸ್ಟ್ರಿ ಇರುತ್ತೆ? ಇನ್ ನಮ್ಮೂರ್ ಪೊಲೀಸೋ ಕೇಳಲೇಬೇಡ. ಫೋನ್ ಮಾಡಿದ್ರೆ ಅವ್ರಿಗೆ ಬೇಕಾದಾಗ್ಲೇ ಬರೋದು. ಅದರಿಂದ ಅವ್ರಿಗೇನಾಗ್ಬೇಕು? ಕೊಲೆಗಾರನ್ ಕಂಡಿಡಿತಾರೋ ಇಲ್ವೋ, ಕೇಸ್ ಮುಗಿಸಿದ್ರೆ ಸಾಕು. ಅದೇ ನಮ್ಮ ಊರಿನ ಪೊಲೀಸು. ಅಪ್ಪ, ಇಂಡಿಯಾದಲ್ಲೇ ನಂಬರ್ 2 ಪೊಲೀಸ್ ನಾವೇ ಅಪ್ಪ. ಹೀಗೆ ಹೇಳ್ತಾ ಇದ್ದೀರಾ? ಹಾಗೆ ನಿಮ್ ವೈಫ್ ಜಾನಕಿ ಮಾಡೋ ಟೀ ಟೇಸ್ಟ್ ಇದೆ. ಕೈಯಲ್ಲಿ Super. ಜಾನಕಿ ಮಾಡಿದ ಟೇಸ್ಟ್ ಇದೆಯಮ್ಮ. ಆದ್ರೆ ಅವಳ ನಮ್ಮನ್ ಬಿಟ್ಟೋಗ್ಬಿಟ್ಲು. ಅವಳಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಒಂದ್ ಮದ್ವೆ ಮಾಡಿರ್ತಿದ್ಲಮ್ಮ. ಅಯ್ಯೋ, ಏನಮ್ಮ ಮಾಡ್ತಿದ್ಯಾ? ಏನಮ್ಮ, ಏನ್ ಹಿಂಗಿದೆ? ಪಾಪಮ್ಮ, ಈ ಜನ್ಮದಲ್ಲಿ ಅವ್ನು ಪಾಸ್ ಆಗೋದಿಲ್ಲ ಅಷ್ಟೇ. ಹೆಸರು ಗೌತಮ್. ಇವನಿದನಲ್ಲ ದೊಡ್ಡ ಫ್ರಾಡ್ ಅಪ್ಪ. ಸರಿ ಬಿಡಮ್ಮ, ಏನೋ 2 ಮಾರ್ಕ್ಸ್ ಕೊಡು, ಪಾಸ್ ಆಗ್ಲಿ. ನೀನ್ ಮಾರ್ಕ್ಸ್ ಕೊಟ್ರೆ ಪಾಸ್ ಆಗ್ತಾನಲ್ವಾ? ಬರ್ದಿರೋದೇ 2 ಮಾರ್ಕ್ಸ್ಗಪ್ಪ. ಏನ್ 100ಕ್ಕ? 200ಕ್ಕೆ. 200ಕ್ಕ? ಛೇ, ಗಡಿಯಾರನೇ ನಿಂತೋಯ್ತು. ಆ ಪೇಪರ್ ಬಿಟ್ಟು ಬೇರೆ ಪೇಪರ್ ತೊಳಮ್ಮ. ಸರ್, ಇದು ನಿಮ್ಮ ಮಗಳು ಬ್ಯಾಗ್ ಸರ್. ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಲೋ ಬಿಚ್ಚು ಮಗ, ಬಿಚ್ಚಲೋ ಸರ್. ನಾನು ಹೇಳದ್ ಕೇಳೋ, ನನ್ನ ಹತ್ರ ಬರಬೇಡ. ಏಯ್, ನಾನೇ ನಿಮ್ಮನ್ನ ಬಿಟ್ಟು ಕಳ್ಸೋಣ ಅಂತ ಬಂದೆ. ಯಾಕೋ ಇಷ್ಟೊಂದು ಕಿರ್ಚಾಡ್ತಿದ್ದೀರಾ? ಬಿಟ್ಟು ಕಳಿಸ್ತೀನಿ. ಸೌಂಡ್ ಮಾಡದೆ ಓಡೋಗ್ಬೇಕು. ಸ್ವಲ್ಪ ಸದ್ ಮಾಡಿದ್ರು ಕೋಪದಲ್ಲಿದ್ದೀನಿ, ಎತ್ತೋಗ್ತಾನೆ ಇರ್ತೀನಿ. ಎದ್ದೇಳು. ಓಡ್ರೋ. ಲೋ ತಮ್ಮ,
ಯಾರಪ್ಪ ನೀನು? ಅಣ್ಣ ಅಣ್ಣ ಓಡಿಸ್ಕೊಂಡ್ ಬರ್ತವ್ರಣ್ಣ, ಕಾಪಾಡಿ ಅಣ್ಣ. ಏನಪ್ಪ ಸಮಸ್ಯೆ? ಗಾಬರಿ ಆಗ್ಬೇಡಪ್ಪ. ನಿನ್ ಮನೆ ಎಲ್ಲಪ್ಪ ಇದೆ? ಅಣ್ಣ ನನಗ್ ಗೊತ್ತಿಲ್ಲ ಅಣ್ಣ, ತುಂಬಾ ದಿನದಿಂದ ಬಚ್ಚಿಟ್ಟಿದ್ರಣ್ಣ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ ಅಣ್ಣ. ಪ್ಲೀಸ್ ಅಣ್ಣ ಕಾಪಾಡಿ ಅಣ್ಣ. ಒಂದ್ ಫೋನ್ ಮಾಡ್ಲಾ ಅಣ್ಣ? ಅಣ್ಣ ನಮ್ಮಪ್ಪ ML ಅಣ್ಣ, ಫೋನ್ ಮಾಡ್ಕೊಡಿ ಅಣ್ಣ. ಸರಿ ಫೋನ್ ನಂಬರ್ ಹೇಳಪ್ಪ. 821 ಹೇಳಪ್ಪ. 974 532. ಒಂದ್ ನಿಮಿಷ ತಗೋ. ಹಲೋ 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 ಅಪ್ಪ, ಗೌತಮ್ ಅಪ್ಪ. ಏತಮ್ಮ ಎಲ್ಲಿದ್ಯಪ್ಪ? ನೀವ್ಯಾರು? ನಾವು ಫೋರೆನ್ಸಿಕ್ ಟೀಮಿಂದ ಮಾತಾಡ್ತಿರೋದಪ್ಪ. ಎಲ್ಲಿದ್ಯಾ? ನೀನ್ ಕಾಣಿಸ್ತಿಲ್ಲ ಅಂತ ಹುಡುಕ್ತಾ ಇದ್ದಾರೆ. ಸರ್ ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಿಲ್ಲ ಸರ್. ಅಪ್ಪ ಎಲ್ಲಿ? ನಿಮ್ಮಪ್ಪ ತೀರ್ಕೊಂಬಿಟ್ರಪ್ಪ. ಹಲೋ ತಮ್ಮ, ಏನಪ್ಪ ಆಯ್ತು? ತಮ್ಮ ಕೇಳಿಸ್ತಿದ್ಯಾ? ಹಲೋ, ಸೈಡಿಗೆ ಬರಪ್ಪ. ಹಲೋ, ಎಕ್ಸ್ಟೈಲ್ಸ್ ಅಂಗಡಿಯಿಂದ ಮಾತಾಡ್ತಿದೀವಪ್ಪ. ತಮ್ಮ ಇಲ್ಲೇ ಇದ್ದಾನೆ. ಓ ಸರಿ ಸರಿ ಸರಿ. ಹುಡುಗನ ಹುಷಾರಾಗಿ ನೋಡ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಬೇಗನೆ ಬಂದ್ಬಿಡ್ತಾರೆ. ಸರಿ ಸರ್, ಎಲ್ಲ ನಾನು ನೋಡ್ಕೋತೀನಿ. ಇದು ಬೇರೆ ಆಫ್ ಮಾಡೋಣ. ತಮ್ಮ ತಮ್ಮ ಬಾ ಬಾ ಬಾ, ಅಳ್ಬೇಡ್ಬೋ, ಒಳಗೋಗು, ಕುತ್ಕೋ ನೀನು. ಏಯ್ ಯಾರೋ ನೀವು? ಏಯ್, ಟೆಕ್ಸ್ಟೈಲ್ ಕಂಪ್ನಿ ಓನರ್ ನೀನೇ ತಾನೆ? ಹೌದು. ನೀನೇ ತಾನೆ ಫೋನ್ ಮಾಡಿದ್ದು? ಆ ಹುಡುಗ ಇಲ್ಲಿ ಅಲ್ಲಿ ಒಳಗಡೆ ಇದ್ದಾನೆ. ಏಯ್ ನೀ ಕೂತ್ಕೊಳ್ಳಯ್ಯ, ನೀ ಕೂತ್ಕೋ. ಕರೀರಿ ಅವ್ರನ್ನ. ಏಯ್ ಒಳಗಡೆ ಬರಯ್ಯ. ಏನ್ ಹೇಳಿ ಸರ್? ಏನೇ ಆಯ್ತು? ಏನಾಯ್ತು? ಹ? ಸರ್ ನಿಮ್ ತರನೇ ಹೈಟ್ ಆಗಿದ್ರೆ ಪೊಲೀಸೇನಾ? ಹಂಗೆ ಹೇಳೆ ತಾನೆ ಬೆಳೆಸೋದು. ಅವ್ನು ಆಚೆ ಇದ್ದಾನಂತ ನೋಡ್ರಿ. ಸರ್ ಅವ್ನು ಎಸ್ಕೇಪ್ ಆಗಿದ್ದಾನೆ ಸರ್. ಸ್ವಲ್ಪ ಬೆಳಕಿಗೆ ಬರಯ್ಯ. ಓ ಇಷ್ಟತ್ತಲ್ಲಿ ಅವನಪ್ಪ. ತೆಗಿಯಕ್ಕೆ ಇಷ್ಟೊತ್ತೇನೋ? ಡೋರ್ ತೆಗ್ದಿದ್ಯಲ್ಲೋ, ಯಾಕೋ ಬೆಲ್ ಹೊಡಿತ್ಯಾ? ಕೇಸ್ ವಿಷಯ ಸ್ವಲ್ಪ ಟೆನ್ಷನ್ ಆಗಿದೆ ಕಣೋ, ನೀನೋಗಿ ಬಲಿಕೋ. ಅದೇ ಹಾಳು ಮಾಡ್ದಲ್ಲ, ಇದಕ್ಕೆ ಪೊಲೀಸ್ನ ರೂಮಿಗೆ ಬಿಟ್ಕೋಬಾರ್ದು. ಅವ ಹುಡುಕ್ತಿಲ್ದರು ಇವಾಗೇ ಕುಡಿಕೊಂಡ್ ಬರ್ತಿದ್ದಾರೆ ಅಂತ. ಏನೋ ಯೋಚನೆ ಮಾಡ್ತಿದ್ಯಾ? ಇಲ್ಲ ಕಣ, 3 ದಿನ ಮುಂಚೆ ಒಬ್ಬನ ಹುಡ್ಕೊಂಡು ಡೀಟೇಲ್ಸ್ ತಗೋಬೇಕಂತ ಹೋಗಿದ್ದೆ. ಅವಾಗ ಬಿಟ್ಟು ಇವಾಗ ಯಾಕೆ ಹುಡ್ಕೊಂಡ್ ಬರ್ತೀರ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಗೊತ್ತಾಯ್ತಲ್ಲ ಅಂತ ಸಂತೋಷ ಪಡೋ. ಆಮೇಲೆ ಇನ್ನೊಂದು ವಿಷಯ, ನೀವ್ಯಾಕೆ ಒಂದ್ ಸೈಡ್ ಮಾತ್ರ ಹುಡುಕ್ತಿದ್ದೀರಾ? ಈಗ ನನ್ನೇ ತಗೋ, ಶೇವಿಂಗ್ ಮಾಡುವಾಗ ಒಂದ್ ಕಡೆ ಜಾಸ್ತಿ ಆಯ್ತು, ಇನ್ನೊಂದ್ ಕಡೆ ಕತ್ತರಿಸಿ ಮ್ಯಾಚ್ ಮಾಡಲ್ವಾ? ಅದೇ ತರ ನೀವು ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ರೋ. ಅದು ಪರ್ಸ್ಪೆಕ್ಟಿವ್. ಸರಿ ಬಿಡಾಕಪ್ಪ. ನಮ್ಮ ಕುದುರಹಳ್ಳಿಲಿ ಒಂದು ಮರ್ಡರ್ ನಡೆದಿದೆ ಸರ್. ಯಾವ ಸ್ಪಾಟ್? ಓಪನ್ ಗ್ರೌಂಡ್ ಏರಿಯಾ, ನಮ್ಮ ರೇಡಿಯೋ ಸ್ಟೇಷನ್ ಪಕ್ಕದಲ್ಲಿ. ಏನಾದರೂ ಡೀಟೇಲ್ಸ್ ಸಿಗ್ತಾ? ಸುಂದರನ್ ಮಗನ ಫ್ರೆಂಡ್ ಅಂತ ಗೊತ್ತಾಯ್ತು ಸರ್. ಇಬ್ರು ನನ್ನ 14 ಏಜ್ ಅಂತ ಗೊತ್ತಾಗುತ್ತೆ ಸರ್. ಇಬ್ರು ಒಂದೇ ಸ್ಕೂಲು, MU ಸ್ಕೂಲ್ ಸರ್. ಇಬ್ರು ಹಾಕೊಂಡಿರೋ ಯೂನಿಫಾರ್ಮ್ ನೋಡಿ ಕಂಡಿಡ್ತೀವಿ ಸರ್. ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್ ಬಾಗಿಲಿಯಾ ಲಾಕ್ ಮಾಡಿ ಕದ್ದ ತೆಗಿತಾ ಇಲ್ಲ. ಇರು ನಾನು ನೋಡ್ತೀನಿ. ಕಾಯಲ್ ಕಾಯಲ್ ಬಾಗಿಲು ತೆಗಿ. ಕೈಯಲ್ಲಿ ಬಣ್ಣ ಬಂದಿದ್ದಾನೆ ನೋಡು. ಕೈಯಲ್ಲಿ ಬಾಗಿಲು ತೆಗಿ ಕಾಯಲ್. ಕೈಯಲ್ಲಿ ಬಾಗಿಲು ತೆಗಿಯಮ್ಮ. ಕಾಯಲ್ ಪ್ಲೀಸ್ ಕಾಯಲ್. ಇರು, ನೀನ್ ತಲೆ ಕೆಡ್ಸ್ಕೊಬೇಡ. ಕೈಯಲ್ಲಿ ಅಣ್ಣ ಬಂದಿದ್ದೀನಮ್ಮ, ಬಾಗಿಲು ತೆಗಿಯಮ್ಮ. ದಯವಿಟ್ಟು ಬಾಗಿಲು ತೆಗಿಯ ಪ್ಲೀಸ್. ಬಾಗಿಲು ತೆಗಿ ಕಾಯಲ್.
ಕಾಯಲ್ ಬಾಗಿಲು ತೆಗಿ ಕಾಯಲ್. ಕಯಲ್ 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 ಬೇಡ ಕಯಲ್ ಕಯಲ್ ಬೇಡ ಕಯಲ್ ಕಯಲ್ ಮಾತ್ ಕೇಳು ಕಯಲ್ ಬೇಡ ಕಯಲ್ 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 ಬೇಡ ಕಾಯಲ್ ಕಯಲ್ ಕಾಯಲ್ ಕಯಲ್ ಬೇಡ ಕಾಯಲ್. ಸರ್ ಏನಾಯ್ತು ಸರ್? ಸರ್ ಕಯಲ್ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಫಹದ್ ಕಾಲ್ ಮಾಡಿ ತಂಗಿ ಕೇಸಲ್ಲಿ ಏನ್ ಎವಿಡೆನ್ಸ್ ಸಿಕ್ಕಿದೆ ಅಂತ ಕೇಳ್ಕೊ. ಓಕೆ ಸರ್. ಹೇಳಿ ಸರ್, ನಾನು PC ಪರಮೇಶ್ ಮಾತಾಡ್ತಾ ಇದ್ದೀನಿ ಸರ್. ನಿಮ್ಮ ಹತ್ರ ಒಂದು ಕೇಶ್ ವಿಚಾರವಾಗಿ ಯಾಕೆ ನಿಮ್ಮ ಸಾಹೇಬ್ರಿಗೆ ಬಾಯಿ ಇಲ್ವಾ? ಫಹದ್ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ ಫಹದ್. ಏನ್ ವಿಷಯ ಅಂತ ಹೇಳು. ನನ್ನ ತಂಗಿ ಕೇಸಲ್ಲಿ ಎವಿಡೆನ್ಸ್ ಏನ್ ಸಿಕ್ಕಿದೆ ಅಂತ ಹೇಳು ಪ್ಲೀಸ್. ನಿನ್ ತಂಗಿ ಕೇಸಲ್ಲಿ 23-24 ವಯಸ್ಸಾಗಿರೋ ಬ್ಲೂ ಪ್ರಿಂಟ್, ಬೂಮರ್ ಕವರು. ಲಾಸ್ಟಲ್ಲಿ ಏನು ಹೇಳಿದೆ? ಬೂಮರ್ ಕವರು. ಥ್ಯಾಂಕ್ಸ್ ಕಣು. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಇವನೊಬ್ಬ ಅವ್ರ ತಂಗಿ ಕೇಸ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ದಾರೆ ಅಂತ. ಮಲ್ಲರ್ ಹಾಸ್ಪಿಟಲ್ 2nd ಫ್ಲೋರ್. ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ನನ್ನ ತಂಗಿನ ಅಡ್ಮಿಟ್ ಮಾಡಿದಾಗ ನಾನು ಅಲ್ಲಿಗೆ ಬಂದಿದ್ನಲ್ಲ. ಹೌದು, ಹೇಳಿ ಸರ್. ಅವ್ರನ್ನ ಯಾರು ಅಡ್ಮಿಟ್ ಮಾಡಿದ್ದು? 1 ನಿಮಿಷ ಸರ್, ರಿಜಿಸ್ಟರ್ ನೋಡ್ಬಿಟ್ಟು ಹೇಳ್ತೀನಿ. ದಾಸ್ ಅನ್ನೋ ಹೆಸರು ಅವ್ರು ಅಡ್ಮಿಟ್ ಮಾಡಿದ್ದಾರೆ ಸರ್. ದಾಸ್ ಅಂದ್ರೆ ಫುಲ್ ನೇಮ್ ಹೇಳಿ. ಕಾಳಿದಾಸ್ ಅಂತ ಮೆನ್ಷನ್ ಆಗಿದೆ. ಥ್ಯಾಂಕ್ ಯು. ಸರ್, ನಿನ್ ತಂಗಿ ಕೇಸಲ್ಲಿ 23-24 ವಯಸ್ಸಾಗಿರೋ ಬ್ಲೂ ಪ್ರಿಂಟ್, ಬೂಮರ್ ಕವರು. ಗಾಡಿ ಹತ್ತಿರ ಬಂದೆ ಸರ್. ಇವ್ರ ತಂಗಿ ಕೇಸಲ್ಲಿ ಬೂಮರ್ ಕವರ್ ಎವಿಡೆನ್ಸ್ ಆಗಿತ್ತು. ರಿಪೋರ್ಟರ್ ಕೇಸಲ್ಲೂ ಅದೇ ಅಲ್ವಾ? ಸರ್, ನಂದಕುಮಾರ್. ಏನ್ ಸರ್ ಇಷ್ಟೊತ್ತಲ್ಲಿ? ನಿಮ್ಮ ಮಗನ ಹತ್ರ ಮಾತಾಡ್ಬೋದಾ? ಸರ್, ಅವ್ನು ಚಿಕ್ಕ ಹುಡುಗ. ನಿಮ್ಮ ಇನ್ವೆಸ್ಟಿಗೇಷನ್ ಸ್ಟಫ್ ಎಲ್ಲ ಅವನ ಹತ್ರ ತರಬೇಡಿ. ಇಲ್ಲ ಸರ್, ಅವನಿಂದನೇ ಈ ಕೇಸ್ನ ಕ್ಲಿಯರ್ ಮಾಡೋದಕ್ಕಾಗೋದು. ಚೋಟು, ಕಮ್ ಹಿಯರ್. ಡ್ಯಾಡ್. ಅಂಕಲ್ ಈಸ್ ಯುವರ್ ಫ್ರೆಂಡ್. ಓಕೆ ಡ್ಯಾಡ್. ಹಿ ನೀಡ್ ಸಮಥಿಂಗ್ ಇಟ್ ಸೀಮ್ಸ್. ಹಾ ಅಂಕಲ್ ಏನ್ ಕೇಳ್ತಾರೋ ಅದನ್ನ ಹಾ ಹೇಳು. ಓಕೆ ಡ್ಯಾಡ್. ಏ ಚೋಟು, ಸರಿ, ಚಾಕ್ಲೇಟ್ ತಿಂತೀಯಾ? ಓಕೆ ಅಂಕಲ್. ಹೈ ಹೈ ಹೈ. ಐ ಏಯ್, ಚಾಕ್ಲೇಟ್ ತಿನ್ನೋದಕ್ಕೂ ಮೊದಲು ನನಗೊಂದು ಉತ್ತರ ಕೊಡ್ತೀಯಾ? ಸರಿ ಅಂಕಲ್. ಅವತ್ತು ಬೂಮರ್ ಕವರ್ನ ನನ್ನಿಂದ ಕಿತ್ಕೊಂಡೋದೆ ಅಲ್ವಾ ನೀನು? ಅದು ಯಾರು ಕೊಟ್ಟಿದ್ದು? ಚೋಟು ಬೂಮರ್ ತಿಂದ. ಅದು ಒಂದಣ್ಣ ನನಗೆ ಕೊಟ್ರು. ಅವರು ನನಗೆ ಕೈ ಕೊಟ್ಬಿಟ್ಟು ಈ ಮನೆ ಒಳಗಡೆ ಹೋದ್ರು. ಅವ್ರು ಹೇಗಿದ್ರು ಅಂತ ಹೇಳಕ್ಕಾಗತ್ತಾ? ಹೇಳ್ತೀನಿ ಅಂಕಲ್. ಹಾ, ಅವ್ರಿಗೆ 6 ಫಿಂಗರ್ಸ್ ಇದ್ವು. ಓಕೆ, ತಗೋ ಚಾಕ್ಲೇಟ್ನ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಚೋಟು. ಯಾ ಓಕೆ ಸರ್. ಸರ್, ಸಾರಿ ಸರ್. ಪರವಾಗಿಲ್ಲ, ಬನ್ನಿ. ಸರ್, ಟೈಲರ್ ಅಂಗಡಿಲಿರೋ ವಿಕ್ಟಿಮ್ ಕೈ ಫೋಟೋನ ಕಳಿಸಿ ಬೇಗ. ಓಕೆ ಸರ್. ಹಾಂ, ಓಕೆ. ತಂಗಿ ಕೇಸಲ್ಲಿ ಬೂಮರ್ ಕವರ್ ಎವಿಡೆನ್ಸ್ ಆಗಿತ್ತು. ರಿಪೋರ್ಟರ್ ಕೇಸಲ್ಲೂ ಬೂಮರ್ ಕವರ್ ಎವಿಡೆನ್ಸ್ ಆಗಿದೆ. ನಾವ್ಯಾಕೆ ಇದನ್ನು ಗಮನಿಸ್ತಾ ಮುಂದೆ ಹೋಗ್ಬಿಟ್ವಲ್ಲ ಅಂತ. ಒಂದ್ ವೇಳೆ ಅವ್ರು ಕಿಡ್ನಾಪ್ ಮಾಡಕ್ಕೆ ಇದೇ ರೀಸನ್ ಆಗಿರ್ಬೋದಾ? ಸ್ಟಾರ್ಟ್ ಮಾಡೋಣ. ಹಲೋ, ಯಾರು? ನಾನು ಯಾರು ಅಂತ ನಿನಗೆ ಗೊತ್ತಾಗೋಕೆ ಚಾನ್ಸೇ ಇಲ್ಲ. ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಏನು, ನಿತ್ಯ ಹತ್ರ ಮಾತ್ರ ಹೆಲ್ಪ್ ಕೇಳಿದ್ದಾರೆ ಅನ್ಕೊಂಡ್ಯಾ? ಹಲೋ,
ನಾನು ಯಾರು ಅಂತ ಗೊತ್ತಿದ್ದೆ ಮಾತಾಡ್ತಿದ್ಯಾ? ನಮ್ಮಪ್ಪ ಯಾರು ಅಂತ ಗೊತ್ತಾ? ಗೊತ್ತಿದ್ರೆ ನೀನ್ ಹಿಂಗ್ ಬಾಯ್ ಮಾತಾಡ್ತಿರ್ಲಿಲ್ಲ. ಮುಚ್ಚೋ. ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಾಗೆ ನೀನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು. ಇಲ್ಲ ಅಂದ್ರೆ ಡೀಟೇಲ್ಸ್ ಜೊತೆಗೆ ಲೈವ್ ಟೆಲಿಕಾಸ್ಟ್ ಹೋಗ್ತೀನಿ. ಯಾರೋಳು? ಸರಿ. ಲೇ, ಏನು ಈ ಹುಡ್ಗ ನೋಡ್ಬಿಟ್ಟ? ಸುಮ್ಮನೆ ಇವನ್ನ ಎತ್ಬಿಡೋಣವಾ? ಲೋ, ಚಿಕ್ಕ ಹುಡ್ಗ ಕಣ ಅವನು. ಬೇರೆಯವ್ರ ಹತ್ರ ಹೇಳಿದ್ರೆ ಏನ್ ಮಾಡ್ತೀಯಾ? ಬಾ ಬಾರೋ. ಲೋ ಬಾ. ನನ್ನ ಪಾಡಿಗೆ ನನ್ನ ಕೆಲಸ ನೋಡ್ಕೋತಿದ್ರ ನಿನ್ ಪ್ರೆಸ್ ಕೆಲಸ ನನ್ನ ಹತ್ರ ತೋರಿಸ್ತೀಯಾ? ಹೇ ಹೇ, ಏನೋ ಮಾಡ್ತಾ ಇದ್ಯಾ? ನಾನೇ ಕೊಂದಿದ್ರು ನಾಳೆ ಬೆಳಗ್ಗೆ ಆಚೆ ಬರ್ತೀನಿ. ಏನೋ ಮಾತಾಡ್ತಿದ್ಯಾ? ಲೇ ಮುಟ್ಟಾಳ ನನ್ನ ಮಗನೇ, ನಾನು ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ಅವಳು ಹಿಡ್ಕೊಳ್ಳೋ. ಹೀರೋ ಬೇಡ ಕಣೋ. ಆ ಸ್ಪ್ರೇ ತಗೊಳ್ಳೋ. ಸ್ಪ್ರೇ? ಅಯ್ಯೋ, ತಗೊಳ್ಳೋ. ಲೋ ಮಗ, ಭಯ ಆಗ್ತಿದೆ ಕಣ, ಬೇಡ ಕಣ ಇದೆಲ್ಲ. ಅಯ್ಯೋ, ಲೇ ಮುಟ್ಟಾಳ ನನ್ನ ಮಗನೇ, ಅದಕ್ಕೆ ಆಗ್ಲೇ ಅವನೇ ಎತ್ಬಿಡೋಣ ಅಂತಿತ್ತು. ನೋಡ್ದ ನೋಡು. ನೀನಿರೋ, ನಾನು ಹೋಗಿ ನೋಡ್ಕೊಂತೀನಿ. ಲೇ, ನೀನೇನು ನೋಡೋದ್ ಬೇಡ, ಮುಚ್ಕೊಂಡ್ ಬಂದಿವಳ ನೋಡ್ಕೋ, ನಾನ್ ನೋಡ್ಕೋತೀನಿ. ಸರಿ ಕಣ. ಲೋ ತಮ್ಮ, ಹೇಳಿ ಅಂಕಲ್. ತಗೋ. ಥ್ಯಾಂಕ್ಸ್ ಅಂಕಲ್. ಯಾರಾದ್ರೂ ಇಲ್ಲಿ ಬಂದು ಯಾರಾದ್ರೂ ಓಡಾಡಿದ್ರ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳು. ಓಕೆ ಅಂಕಲ್. ಹೋಗು. ಏಯ್, ಮತ್ತೆ ಹೇಳು. ಇಲ್ಲಿ ಯಾರು ಬರ್ಲಿಲ್ಲ ಅಂತ ಹೇಳ್ಬೇಕು ಅಂಕಲ್. ಹಾ, ತಗೋ. ಹಲೋ, ನೀನು ಹುಡುಕ್ತಾ ಇರೋ ವ್ಯಕ್ತಿ ನಾನೇ. ನನ್ನ ಕ್ಷಮಿಸ್ಬಿಡು ಮಗ. ಬಾಮೈದ ಏನು ಹೇಳ್ತಾ ಇದೀಯಾ? ಅದು ನಾನು ತಿಳಿದೇ ಮಾಡಲಿಲ್ಲ. ಇದೇ ಸರಿ ಅನಿಸಿತ್ತು, ಅದಕ್ಕೆ ಮಾಡಿದೆ. ನೀನು ನಿನ್ನ ಪೊಲೀಸ್ ಕೆಲಸನ ಎಷ್ಟು ಇಷ್ಟಪಡ್ತೀಯ ಅಂತ ನಂಗೆ ಗೊತ್ತಿಲ್ಲ. ಆದರೆ ನಿನ್ನ ತಂಗಿ ಸಾವಿನ ನಂತರನೂ ನಿನಗೆ ಆ ಪೊಲೀಸ್ ಕೆಲಸನೇ ಮುಖ್ಯ ಅಂದ್ಕೊಂಡಿರಲಿಲ್ಲ. ನೀನು ನಿನ್ನ ತಂಗಿಗೆ ಯಾರಿಗೆ ಮಾಡಿರ್ಬೋದು ಅಂತಲೂ ಯೋಚಿಸ್ಲಿಲ್ಲ. ಆದರೆ ನಾನು ಹಾಗಲ್ಲ. ನನಗೆ ಅವಳೇ ಅಲ್ಲ, ನಾನು ಅವಳನ್ನ ಎಷ್ಟು ಇಷ್ಟಪಟ್ಟೆ ಅಂತ ನಿನಗೂ ಗೊತ್ತು. ಅದಕ್ಕೆ ಅದನ್ನು ಕಂಡುಹಿಡಿಯೋದಕ್ಕೆ ನಾನೇ ಕೇಸಲ್ಲಿ ಹೇಳಿದೆ. ಕೈಯಲ್ಲಿ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ನಿನ್ನ ಫ್ರೆಂಡು SI ಫಹಾದ್, ಅವ್ರು ಕರೆದ್ರು ಅಂತ ನಾನು ಹೋಗಿದ್ದೆ. ಅಲ್ಲೇ ಎಲ್ಲ ಶುರುವಾಗಿದ್ದು. ಹೇಳು ಫಹಾದ್, ಕೇಸ್ ಎಷ್ಟು ದೂರ ಹೋಗಿದೆ? ಏನಾದರೂ ಗೊತ್ತಾಯ್ತಾ? ಎನಿ ಕ್ಲೂಸ್? ಅದೇ ವಿಷಯ ಮಾತಾಡಕ್ ಬರಕ್ಕೆ ಹೇಳಿದೆ. ಇವ್ರ ಅಡ್ವೊಕೇಟ್ ಜಗನ್ ನಿನ್ ಜೊತೆ ಮಾತಾಡ್ಬೇಕಂತ ಬಂದಿದ್ದಾರೆ. ಹಾಯ್ ಬ್ರದರ್. ಹಲೋ. ಒಂದಿನ ನನ್ನ ಫ್ರೆಂಡ್ ನಿತ್ಯ ಕಾಲ್ ಮಾಡಿದ್ಲು. ಆಗ್ಲೇ ನಾನು ವರ್ಕ್ ಮುಗಿಸ್ಕೊಂಡು ಆಚೆ ಬಂದಿದ್ದೆ. ಫೋನಲ್ಲಿ ಜೊತೆಲಿ ವರ್ಕ್ ಮಾಡೋ ಟ್ರೈನಿಂಗ್ ಟೀಚರ್ಗೆ ಏನೋ ಪ್ರಾಬ್ಲಮ್ ಅಂತ ಹೇಳಿದ್ಲು. ಒಂದು ಹುಡುಗನ ಫೋಟೋನ ವಾಟ್ಸಪ್ ಮಾಡಿ ನನ್ನ ನೇರವಾಗಿ ನೋಡ್ಬೇಕಂತ ಹೇಳಿದ್ಲು. ಅವಳು ಕಳಿಸಿದ ಲೊಕೇಶನ್ನಿಗೆ ಹೋದೆ. ಓದ್ ಜಾಗದಲ್ಲಿ ನನ್ನ ಕಣ್ಣು ಮುಂದೆನೆ ನನ್ನ ಫ್ರೆಂಡ್ನ ಹೊಡೆದ್ರು. ನಿತ್ಯ ಒಂದ್ ಕಡೆ ನನ್ನ ಫ್ರೆಂಡು, ಇನ್ನೊಂದ್ ಕಡೆ ಸುಂದರ್ ಕಡೆಯವರು. ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡೆ. ಅಟ್ಲೀಸ್ಟ್ ಜೊತೆಲಿ ಬಂದಿದ್ದ ಹುಡುಗಿನಾದ್ರೂ ಕಾಪಾಡೋಣ ಅಂದ್ಕೊಂಡೆ. ಯಾವ ಪ್ರಶ್ನೆನೂ ಕೇಳಿದೆ, ನನ್ನ ಜೊತೆ ಬಂದ್ಲ ಅವಳು. ಅವ್ರನ್ನ ಮನೆಗೆ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ಸಾರಿ ಬ್ರದರ್, ನನ್ನ ಕೈಯಿಂದ ಮಾಡೋಕ್ಕಾಗಲಿಲ್ಲ. ನಿಮ್ಮ ವೈಫ್ದು ಸೂಸೈಡ್ ವಿಷಯ ಕೇಳ್ಪಟ್ಟೆ, ನಿಮ್ಮ ಜೊತೆ ಮಾತಾಡೋಣ ಅಂತಿದ್ದೆ. ಆದರೆ ಆಗಲಿಲ್ಲ. ಈ ಕೇಸ್ನ ಹ್ಯಾಂಡಲ್ ಮಾಡೋ ಫಹದ್ ಹತ್ರ ರೀಚ್ ಮಾಡಿದೆ. ಇದೇ ನಿತ್ಯಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್. ಇದು ರೀಸೆಂಟ್ ಆಗಿ ನಡೆದಿರೋ ರಿಪೋರ್ಟರ್ ಮರ್ಡರ್ ಕೇಸ್ ಫೈಲು. ಇದು ಆ ಹುಡುಗರು. ಇದೇ ವಿಷಯ ಬಗ್ಗೆ ಐಆರ್ ಆಫೀಸ್ ಹತ್ರ ಹೋಗ್ಬೇಕು ಅಂದ್ಕೊಂಡಾಗ ಈ ದೊಡ್ಡವ್ರ ವಿಷಯ ಅಂತ ಹೇಳಿ ಐಆರ್ ಆಫೀಸರ್ ಕೇಸ್ನ ಮುಗಿಸಾಕ್ಬಿಟ್ರು. ಇದನ್ನು ಜಗನ್ ತಂದಿರೋ ಫೋಟೋನ ನೋಡು. ಕಾಯಲ್ ಕೇಸಲ್ಲಿ ಏನಾಗಿದೆ ಅಂತ ಗೊತ್ತಾಗಿಲ್ಲ.
ಯಾವುದೋ ವಿಷಯನ ಮುಚ್ಚಾಕಕ್ಕೆ ನೋಡ್ತಿದ್ದಾರೆ. ಅಟ್ಲೀಸ್ಟ್ ನೀನಾದ್ರೂ ಕಣ್ಣಿಡಿ. ಅದು ಬೇರೆ ಯಾರೂ ಅಲ್ಲ, ನಿನ್ನ ತಂಗಿ, ನನ್ನ ಉಸಿರು, ನನ್ನ ಕೈಯಲ್ಲಿ. ಅದಾದಮೇಲೆ ಫಹದ್ ಹೇಳಿದಿಬ್ರು ನಾನು ಹುಡ್ಕಕ್ಕೆ ಶುರು ಮಾಡಿದೆ. ಬಿಡ್ದೇನೆ ಎಷ್ಟು ವೇಗವಾಗಿ ಹುಡುಕ್ಬೋದು ನಾನು ಹುಡುಕ್ತೆ. ಅದರಲ್ಲೊಬ್ಬ ನಿನ್ನ ಕೈಯಿಂದ ತಪ್ಪಿಸ್ಕೊಂಡು ನನ್ನ ಕೈಲಿ ಸರಿಯಾಗಿ ಸಿಗಾಕೊಂಡ. ಅವನನ್ನು ಗನ್ ಪಾಯಿಂಟಲ್ಲಿಟ್ಟು ಯಾರೋ ಒಬ್ಬ ಕರ್ಕೊಂಡು ಹೋಗೋದನ್ನು ನೋಡಿದೆ. ಫಾಲೋ ಮಾಡಿ ನೋಡಿದಾಗ ಅದು ಕಾಳಿದಾಸ ಅಂತ ಗೊತ್ತಾಯಿತು. ಆ ಹುಡುಗನ ಮನೆ ಒಳಗಡೆ ಕರ್ಕೊಂಡು ಹೋದ್ಮೇಲೆ ನನಗೆ ಭಯನೇ ಶುರುವಾಗೋಯ್ತು. ಅವ್ರು ನಾನು ನೋಡಿಕೊಂಡೆ ಒಂದು ಪೇಪರ್ ಇಟ್ಬಿಟ್ಟು ಹೋದ್ರು. ಅದರಲ್ಲಿ ಒಬ್ಬ ಬೇಕಾ ಅಥವಾ ಇಬ್ಬರು ಬೇಕಾ ಅಂತ ಕೇಳಿದ್ರು. ನಾನು ಇಬ್ಬರು ಬೇಕು ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೂಡ ಯೋಚಿಸ್ದೆ ಇಬ್ಬರನ್ನು ಕಳಿಸ್ಬಿಟ್ರು. ಅವರಿಬ್ರು ನಾನು ಫಾಲೋ ಮಾಡಿದೆ. ಒಂದು ಸರಿಯಾದ ಸಮಯದಲ್ಲಿ ಇಬ್ಬರು ಕೂಡ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೊಂಡ್ರು. ಆಮೇಲೆ ಗೌತಮ್ ಫ್ರೆಂಡು ನೋವು ತಡಿಯೋಕ್ಕಾಗದೆ ಕಾಯಲ್ನ ಏನು ಮಾಡಿದ್ರು ಅಂತ ಎಲ್ಲನೂ ಹೇಳ್ದ. ನಿಂತ್ಕೊಳ್ಳು. ಸರ್ ಬೇಡ ಸರ್. ಏನೋ ಮಾಡಿದ್ರಿ ನನ್ನ ಕಾಯಲ್ನ? ಸರ್ ಎಲ್ಲ ನಾವಂದೇ ಸರ್ ಪ್ಲಾನು. ಎಲ್ಲಾನು ಸೇರಿ ಮಾಡಿ ಈಗ ಅವನ ಹೆಸರು ಹೇಳ್ತಾ ಇದ್ಯಾ ನೀನು? ಮುಂಚೆಯಿಂದನು ಅವನ ಈ ಥರದ್ದೆಲ್ಲ ಮಾಡ್ತಾ ಇದ್ದ ಸರ್. ಸರಿಯಾಗಿ ಏನ್ ನಡೀತು ಅಂತ ಹೇಳೋ. ಸರ್ ಗೌತಮ್ ಈ ಥರ ತುಂಬಾ ಮಾಡ್ತಾ ಇದ್ದ. ತುಂಬಾ ಮಾಡಿದ ಸರ್. ಸರ್ ಅವನು ನಾನು ಯಾಕಂತ ಗೊತ್ತಾದ್ಮೇಲೆ ಸ್ವಲ್ಪ ನನ್ನ ಯೂಸ್ ಮಾಡ್ಕೊಂಡ ಸರ್. ತಗೋ ಈ ಫೋನ್ ಸ್ವಲ್ಪ ಚಾರ್ಜ್ ಹಾಕು. ಮಲ್ಕೋತಿದ್ದೀರಾ? ಟಯರ್ಡ್ ಆಗ್ತಿದೆ, ನೀನು ಮಲ್ಕೋ. ಏಯ್ ಏನು ಅವನೇ ಫ್ರೇ ಮಾಡ್ಕೊಡ್ತಾವನೆ? ಲೈ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳ. ಏನ್ ಮಾಡ್ತಾರೆ ಅಂತ ನೋಡೋಣ. ಏನೋ ಇವನು ಏನು ಮಾಡ್ತಿಲ್ಲ. ಇರು ಏನಾದ್ರೂ ಮಾಡ್ಬೋದು, ನೋಡೋಣ. ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು ಕಣ. ನಾನು ಹೊರಡ್ತೀನಿ. ಏಯ್ ಹೀರೋ ಏನು ಕೆಲಸ ಮಾಡಿದ್ದೀರಾ? ನಾನು ನೀನಿಲ್ದೆ ಒಬ್ಳೆ ಎಷ್ಟು ಫೀಲ್ ಮಾಡ್ಕೋತಿದ್ದೀನಿ. ಮಿಸ್ ಮಾಡ್ತಿದೀಯಾ? ಮತ್ತು ನೀನೇನು ಮಾಡ್ತೀಯ ಅಂದರೆ ನೇರ ಟೆರೆಸ್ಗೆ ಬಾ. ಏಕೆ? ಬಾ ಹೇಳ್ತೀನಿ. ಬಂದ್ಬಿಟ್ಯಾ? ಬರ್ತಿದ್ದೀನಿ ಇರು. ಬೇಗ ಬಂದೆ ಹೇಳು. ಮೇಲೆ ಆಕಾಶ ನೋಡು. ಇದಕ್ಕೆ ನನ್ನ ಕರ್ದ್ಯಾ? ಏನ್ ಕಾಣಿಸ್ತಿದೆ? ಆಕಾಶದ ಸುತ್ತ ಒಂದು ರಿಂಗ್ ಥರ ಇದೆಯಲ್ಲ. ಹೇ ಹೌದು ಕಣೋ. ನೀನು ಒಬ್ಳೇ ಇಲ್ಲ, ದೂರನೂ ಇಲ್ಲ. ನಾನು ನಿನ್ನು ರಿಂಗೆ ಹತ್ರದಲ್ಲಿಟ್ಟಿದೆ. ಒಂದೇ ಆಕಾಶದ ಕೆಳಗಡೆ ನೀನು ನಾನು ಇದ್ದೀವಿ. ಭಯ ಪಡಬೇಡ, ಸರಿನಾ? ಸರಿ, ನೀನು ಫೀಲ್ ಮಾಡ್ಕೋಬೇಡ. ಮಾಡ್ಕೊಡ್ತೀಯೋ ಅವಾಗೆಲ್ಲ ಚಂದ್ರ ನಿನ್ ಜೊತೆ ಇರ್ತಾನೆ. ಆಮೇಲೆ ಗೌತಮ್ ಸಿಗಾಕೊಂಡ. ನನ್ನ ಕೈಯಲ್ಲಿ ಹೆಂಗ್ತಿರೋದ್ಲು ಅದೇ ನೋವು ಅವನಿಗೂ ಕೊಟ್ಟೆ.
ಸರ್ ಬನ್ನಿ ಸರ್, ಬನ್ನಿ ಸರ್. ಮಗ ಒಳಗೆ ಇದ್ದಾನೆ, ಅಳ್ತಾನೆ ಇದ್ದಾನೆ ಸರ್. ಒಳಗಡೆ ಇದೆ. ಹೌದು ಸರ್. ಸರಿ, ಯಾರು ಬರ್ದಂಗೆ ನೋಡ್ಕೊಳ್ಳಿ. ಓಕೆ ಸರ್. ಅಪ್ಪ ದೇವ್ರೆ, ನಮ್ಮ ಕೆಲಸ ಮುಗೀತಪ್ಪ. ಅಪ್ಪ ಹಾ, ಹುಡುಗ ಅಳೋದು ನಿಲ್ಲಿಸ್ಬಿಟ್ಟ. ಪೊಲೀಸ್ ಒಳಗೋದ ತಕ್ಷಣ ನಾನೋಗಿ ಇಬ್ರು ಪೊಲೀಸ್ ಕರ್ಕೊಂಬರ್ತೀನಿ. ಓಕೆ ಇಲ್ಲೇ ಸರ್. ಇದ್ ನೋಡ್ಕೊಳ್ಳಿ. ಸರಿ ಸರ್. ಸರ್ ನೀವು ಬಂದ್ಮೇಲೆ ಸರ್ ನನಗೆ ಭಯ ಹೋಗಿದ್ದು. ಸರಿ, ನೀವು ನೋಡ್ಕೊಳ್ಳಿ. ಓಕೆ ಸರ್. ಹುಡುಗ ಏನು ಮಾಡ್ತಾವ್ ನೋಡೋಣ. ಆ ಏನಕ್ಕೆ? ಪೊಲೀಸ್ ಇದ್ದಾರಲ್ಲ, ನಾವ್ಯಾಕೆ ನೋಡ್ಬೇಕು? ನೀವೇ ಅವನನ್ನು ಹುಡುಕಿದ್ರು ನಾನು ಸಂತೋಷ ಪಡ್ತಿರ್ಲಿಲ್ಲ. ಯಾಕೆಂದ್ರೆ ಪೊಲೀಸ್ ದಂಡನೆನೂ ಕೊಟ್ಟು ತಿದ್ಕೊಂಡು ಬದುಕಕ್ಕೆ ಐಡಿಯಾನು ಕೊಡ್ತಿರ್ತೀರಾ. ಆದ್ರೆ ನಾವು ಹಂಗಲ್ಲ. ಕಣ್ಣೆದುರುಗಡೆ ಯಾರಾದರೂ ತಪ್ಪು ಮಾಡೋದು ನೋಡಿದ್ರೆ ಸುಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಮಗ ಅವರಿಬ್ರು ನಾನೇ ಮುಗಿಸ್ದೆ. ಸಾರಿ ಗೆಳೆಯ. ಸರ್ ಏನು ಸರ್ ಆಯಿತು? ಗೆದ್ನೋ ಸೋತ್ನೋ ಅಂತ ಗೊತ್ತಿಲ್ಲ, ಆದರೆ ಇವತ್ತು ಮಾತ್ರ ಕೇಸ್ನ ಮುಗಿಸಿದ್ದೀನಿ ಅಂತ ಅನಿಸ್ತಾ ಇದೆ. ನನ್ನ ಜೀವನದಲ್ಲಿ ಬೇರೆಯವ್ನು ತಗೊಂಡಿದ್ದ ನಿರ್ಧಾರದಿಂದ ನನ್ನ ದಾರಿನೇ ಬದಲಾಗೋಯ್ತು. ಅದು ನನಗೆ ನೋವು, ಭಯ, ಮರೆಯಾಗದ ಗಾಯನ ಕೊಟ್ಬಿಡ್ತು. ಆವಾಗ ಅದು ನನಗೆ ಒಂದು ತೀರ್ಮಾನ ಮಾಡಿಸ್ತು. ಇಷ್ಟು ನಡೆದ್ರೂ ನಾನು ಓಡ್ತಾ ಇದ್ದೀನಿ ಅಂದರೆ ಅದು ನಿನಗೋಸ್ಕರನೇ ಕಾಯಲ್, ನಿನಗಾಗಿ ಮಾತ್ರನೇ. ಸಾರಿ ಫಹದ್, ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಎಲ್ಲಿ ನನ್ನ ಮೇಲೆ ಇರೋ ಕೋಪ ನಾ ತಂಗಿ ಕೇಸ್ ಮೇಲೆ ಹಾಕ್ಬಿಡ್ತೀವ ಅಂತ. ಪರವಾಗಿಲ್ಲ ಕಣ, ನನ್ನ ಬಗ್ಗೆ ಯಾಕೆ ಆ ಥರ ಯೋಚನೆ ಮಾಡ್ದಾಗ ಗೊತ್ತಿಲ್ಲ. ಕಾಯಿ ನಂಗೂ ತಂಗಿ ಕಣ, ಅವಳು ಹೋದ್ಮೇಲೆ ಎಷ್ಟು ನೋವು ಪಟ್ಟೆ ಅಂತ ನೀನು ಹೂವೇನೂ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಮೀರಿ ಕೇಸ್ನ ಮುಚ್ಚಾಕ್ಬೇಕು ಅನ್ನೋ ಕಿಚ್ಚು ಜಾಸ್ತಿ ಆಗ್ತಿತ್ತು. ಅರ್ಥ ಆಗುತ್ತೋ? ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ವಿಷಯಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನೀನ್ ಯಾವ ಥರ ಮಾತಾಡಕ್ ಬಿಟ್ಟ? ನಿನ್ನ ಕೋಪನ್ನ ವಿಷಯದ ದೂರ ಇರೋದಕ್ಕೆ ಕಾರಣ. ಸಾರಿ ಫಹದ್. ಹೌದು, ಏನು ಕೈಯಲ್ಲಿ? ತಗೋ, ಇವಾಗಾದ್ರೂ ಹೋದು. ಈ ಫೈಲ್ನ ಅವತ್ತು ತಗೊಂಡು ನೋಡಿದ್ರೆ ಈ ಕೇಸ್ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇದೇ ಫೈಲು. ಅವತ್ತೇ ಆ ಹುಡುಗ ಸಂಬಂಧಪಟ್ಟಿರೋ ಡೀಟೇಲ್ಸ್ನ ಇದ್ರಲ್ಲಿ ಅಟ್ಯಾಚ್ ಮಾಡಿ ಇಟ್ಟಿದ್ದೆ. ನಿಂಗೆ ತಾಳ್ಮೆ ಇರಲಿಲ್ಲ. ರಿಪೋರ್ಟರ್ ಕೇಸ್ಗೂ ನಿನ್ನ ತಂಗಿ ಕೇಸ್ಗೂ ಎರಡಕ್ಕೂ ಒಂದೇ ಲಿಂಕು. ಅದೇ ಹುಡುಗ ಡೀಟೇಲ್ಸ್ ಆಗಿರೋ ಫಿಂಗರ್ ಪ್ರಿಂಟ್ಸ್. ನಾನೆಲ್ಲ ಕರೆಕ್ಟಾಗೇ ಮಾಡಿದ್ದೀನಿ, ಆದರೆ ನನ್ನ ಎಮೋಷ್ನಲ್ ಪೇನೇನೆ ನನ್ನ ಡಿಸ್ಟರ್ಬ್ ಮಾಡಿದೆ. ನಿಂಗೆ ಕಲೆ ಹಾಕಿದಂಥ ಎಲ್ಲ ಎವಿಡೆನ್ಸು ಪಕ್ಕಾ ಆಗಿತ್ತು. ಆದರೆ ನೀನು ಮಾಡಿ ತಪ್ಪೇನು ಗೊತ್ತಾ? ಎಲ್ಲದಕ್ಕೂ ಲಿಂಕ್ ಮಾಡೋದು ಮರ್ತ್ಬಿಟ್ಟೆ. ಆದ್ರೆ ನಾನು ನಿಂಗೆ ಗೊತ್ತಿಲ್ಲದೆ ನಿನ್ನ ಜಾಗದಲ್ಲಿ ನಿಂತು ಎಲ್ಲ ಲಿಂಕ್ ಮಾಡ್ತಾ ಬಂದೆ. ಅದ್ರ ಮೇಲೆ ಸಿಕ್ಕಿದ ಪ್ರತಿಯೊಂದು ಇನ್ಫಾರ್ಮೇಶನ್ನು ನಿಮ್ಮ ಭಾವನ ಹತ್ರ ಹೇಳ್ತಾ ಬಂದೆ. ಸರಿ ಫಹದ್, ಮಚ್ಚ ಕೋರ್ಟಿಗೆ ಬಂದಿರ್ತಾನೆ. ಲಾಸ್ಟ್ ವಾಯ್ದೆ, ಹೋಗಿ ನೋಡ್ಕೊಂಡು ಬರ್ತೀನಿ. ನಮಸ್ತೆ ಸರ್. ಚೆನ್ನಾಗಿದ್ಯಾ? ಸೂಪರ್ ಆಗಿದ್ದೀನಿ ಸರ್. ಇವಾಗಾದ್ರೂ ನೆಮ್ಮದಿ ಆಗಿದೆಯಲ್ಲ? ನಮಸ್ತೆ ಸರ್. ಮತ್ತೆ ಏನು,
ಕೆಲಸ ಎಲ್ಲ ಹೇಗೆ ನಡೀತಿದೆ? ಹಾ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಏಯ್ ಸಾರ್, ಸ್ಟ್ರಾಂಗ್ ಆಗಿ ಒಂದು ಟೀ ಕೊಡು. ನನ್ನ ಮಗ ತೀರೋದ್ಮೇಲೆ ನನ್ನ ಜೀವನನೇ ಮುಗೀತು ಅನ್ಕೊಂತಿದ್ದೆ. ಆದ್ರೆ ಈ ತರ ಒಂದು ಟೆಂಡರ್ ತೆಗೆದು ಕೋರ್ಟ್ ಆವರಣದಲ್ಲಿ ನಂಗೊಂದು ಕ್ಯಾಂಟೀನ್ ಕೊಟ್ಟಿದ್ದಕ್ಕೆ ನಾನು ತುಂಬಾ ಆಭಾರಿ ಸರ್. ನನಗೆ ಯಾಕ್ರಿ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅಲ್ಲಿ ಬರ್ತಾ ಇದಾರಲ್ಲ ಪೊಲಿಟಿಷಿಯನ್, ಅವ್ರಿಗೆ ಹೇಳ್ರಿ ಥ್ಯಾಂಕ್ಸ್ನ. ಯಾಕೆ ಸರ್ ಥ್ಯಾಂಕ್ಸ್ ಎಲ್ಲ? ಒಬ್ಬ ರಾಜಕೀಯ ಏನು ಮಾಡ್ತಾನೆ? ಜನಗಳಿಗೆ ಒಳ್ಳೇದು ಮಾಡೋದನ್ನೇ ಗುರಿಯಾಗಿ ಇಟ್ಕೊಂಡಿರ್ತಾನೆ. ಪಾಲಿಟಿಕ್ಸ್ ನಾಟ್ ಎ ಜಾಬ್, ಇಟ್ ಇಸ್ ಎ ಸರ್ವಿಸ್. ಏನೇನು ಹೇಳ್ತಿರೋದು? ನಡ್ಸು ತಗೊಳ್ಳಿ ಸರ್. ಸರ್, ಒಂದು ಮಾಡೋದೊಂದು ಕೆಲಸ ಇದೆ, ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. Okay. ಬರ್ಲಾ? ಹಾ ಸರಿ, ನಾನು ಟೀ ಕುಡಿತೀನಿ. ನೀವು ಕುಡೀರಿ ಸರ್. ಫಹದ್ ಸರ್, ಬನ್ನಿ ಸರ್ ಚೆನ್ನಾಗಿದ್ದೀರಾ? ತಗೊಳ್ಳಿ ಟೀ. ಕುಡಿ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರಿ. ಸರ್ ಕೂತ್ಕೊಳ್ಳಿ. ಎಲ್ಲಿ ಅವರಿಬ್ರು ಕಾಣಿಸ್ತಾನೆ ಇಲ್ವಲ್ಲ? ಬರ್ತಿದ್ದಾರೆ ಸರ್. ಈ ಕೇಸ್ ಫಿಲ್ ನೋಡ್ದಾಗಿಂದ ಒಂದು ವಿಷಯ ಮನ್ಸಲ್ಲಿ ತುಂಬಾನೇ ನೋಡ್ತಾ ಇದೆ. ಕೇಳ ಅದನ್ನ ಕೇಳಿ ನೋಡಿ. ನನ್ನ ವಿಚಾರಣೆ ಪ್ರಕಾರ ಆ ಇಬ್ರು ಹುಡುಗರು ಮೊದಲು ನಿಮ್ಮ ಹತ್ರ ಸಿಗಾಕೊಂಡಿರೋದು. ನೀವು ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಯಾಕೆ ಬಿಟ್ಬಿಟ್ರಿ? ತಲೆ ಕೆಟ್ಟೋಗಿದೆ. ಹೇಳಿ ಸರ್. ನಾನು ಕಾನೂನು ರೀತಿಯಲ್ಲೇ ಹೋಗೋಣ ಅನ್ಕೊಂಡೆ. ಹೇಗೂ ಹೊರಗಡೆ ಬರ್ತಾರೆ, ಬಂದು ಅದೇ ತಪ್ಪು ಮಾಡ್ತಾರೆ. ಆವಾಗಲೇ ನನಗಿಂತ ಮೀರಿ ಒಬ್ಬ ಸೇಡ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟೆ. ಕಾಫಿ ತಣ್ಣಗಾಗ್ತಿದೆ ಸರ್. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಸುತ್ತ ನಮಗೆ ಗೊತ್ತಿದ್ದಿರೋಂಥ ಶತ್ರುಗಳಿದ್ದಾರೆ. ಉದಾಹರಣೆಗೆ ಇವಾಗ ಹೂವಿಗೆ ದುಂಬಿ, ದುಂಬಿಗೆ ಹಾವು, ಹಾವಿಗೆ ಹದ್ದು. ಆ ಹದ್ದಿಗೊಬ್ಬ ಶತ್ರು ಇದ್ದ ಅಂದ್ರೆ ಇನ್ನೊಂದು ಶತ್ರು ಇದ್ದೇ ಇರ್ತಾನೆ. ಅವನು ನಮ್ಮ ಜೊತೆನೇ ಇರ್ತಾನೆ. ಇಲ್ಲಿ ಕೂಡ ಇರ್ಬೋದು. ಅಯ್ಯೋ, ನೀವ್ಯಾಕೆ ಹೆದರ್ಕೋತೀರಾ? ಟೀ ಕುಡೀರಿ, ಆರೋಗ್ಬಿಡುತ್ತೆ. ನೋಡ್ಕೊಳ್ಳೋಣ ಅದೇನಾಗುತ್ತೆ ಅಂತ. ಸರ್